ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು? ಮೋದಿನೇ. ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡ್ಬೇಕಾ ಬೇಡ ಸರ್? ಅವ್ರಿಗೆ ಏನ್ ಐಡಿಯಾ ಇಲ್ಲ ಸರ್. ಅವಕಾಶ ಮುಂದೆ ಕೊಡೋಣ ಸರ್. ಇವಾಗಿನೂ ಅವ್ರಿಗೆ ನಾಲೆಜ್ ಇಲ್ಲ. ಅವ್ರಿಗೆ ಏನಿದ್ರು ಕಾಮಿಡಿ ಮಾಡ್ಕೊಂಡು ಜೋಕ್ಸ್ ಮಾಡೋದಕ್ಕೆ ಸರಿಗಿದ್ದಾರೆ ಅಷ್ಟೇ ಹೊರತು ಏನಿಲ್ಲ. ಅವ್ರು ಪಪ್ಪು ತರಾನೇ ಇರ್ಬೇಕು. ರಾಹುಲ್ ಗಾಂಧಿ ಅವರು ವೇಸ್ಟ್. ಇರೋ ದೇಶನ ಉಳಿಸ್ಕೊಳೋಣ ಫಸ್ಟ್, ಆಮೇಲೆ ಚಾನ್ಸ್ ನೆಕ್ಸ್ಟ್ ಕೊಡೋಣ ಸರ್. ಒಂದು ಒಳ್ಳೆ ಪ್ಲಾನಿಂಗ್ ಇದೆ ಅವ್ರು. ನಮ್ಗೆ ಆತರ ಫಾಲೋವರ್ಸ್ ಆತರ ಲೀಡರ್ಸ್ ಬೇಡ. UPI ಬಂದಿದ್ದಿಲ್ಲ, ಮುಂಚೆ ಎಲ್ಲ UPI ಇರ್ಲಿಲ್ಲ. ಫಸ್ಟ್ ಮಾಡಿದ್ದೆ ನಮ್ಮ ಇಂಡಿಯಾದವ್ರು. ಅದನ್ನ ಯಾರು ಸಪೋರ್ಟ್ ಮಾಡಿದ್ಯಾರು? ಮೋದಿ. ಖರ್ಗೆ ಅವ್ರಿಗೆ ಪಾಪ ನಡೆಯಕ್ಕೆ ಆಗಲ್ಲ. ನಮ್ ಕರ್ನಾಟಕಲ್ಲೇ ಏನು ಮಾಡ್ಲಿಲ್ಲ. ಖರ್ಗೆ ಅವ್ರು ಏನು ಇಲ್ಲ, ಅವ್ರು ಏನು ಮಾಡಿಲ್ಲ. ಅವ್ರು ಪಾಪ ಯಾಕೆ ಅವ್ರು ರೆಸ್ಟ್ ಕೊಡಿ. ಅವ್ರಿಗೆ ಧರ್ಮಸಿಂಗ್ ಜೊತೆ ಅವರು ರೆಸ್ಟ್ ತಗೊಬೇಕಾಗಿತ್ತು. ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ಆ ನಂಬಿಕೆ ಅನ್ನೋದು ಬರ್ಬೇಕು. ಇವ್ರ ಹತ್ರ ಅದು ಕಂಡು ಬರ್ಲಿಲ್ಲ. ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳ್ತಾರೆ? ಇವಾಗ ಇಂಡಿಯಾ ಅಂತ ಮಾಡಿದಾರಲ್ಲ, ಎಲ್ಲ ದುಡ್ಡು 10 ಲಕ್ಷ ಕೋಟಿ ಇವತ್ತಿನ ದಿನ ಅವರೆಲ್ಲ ಹೊಡೆದಿರೋದು ಅವಾಗ ಸರ್ಕಾರದಲ್ಲಿ. ಫ್ರೀ ಕೊಟ್ಬಿಟ್ಟೆ ಬಹಳ ತಪ್ಪು ಮಾಡಿದ್ರು. ಊಟದಕ್ಕೆ ಹಾಲಿಂದಕ್ಕೆ ಯಾವನ್ ಟ್ಯಾಕ್ಸ್ ಹಾಕ್ತಾರೆ? ಫಾರ್ಮರ್ ಇಸ್ ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಎಂತ ಬ್ಯಾಕ್ ಬೋನ್? ರಾತ್ರಿ ಕರೆಂಟ್ ಕೊಟ್ರೆ ಅವ್ನು ಹೋಗ್ಬಿಟ್ಟು ಅಲ್ಲಿ ಹೊಲದಲ್ಲಿ ಹಾವು ಕಡಿಸ್ಕೊಂಡೆ ಅಂದ್ರೆ ಸತ್ರೆ ಯಾವನ್ ಬರ್ತಾನೆ? ಇದೇ DK ಶಿವಕುಮಾರ್ ಹೇಳಿದಾರಲ್ಲ, MP ಎಲೆಕ್ಷನ್ಗೆ ನೀವು ವೋಟ್ ಹಾಕ್ತಾರೆ, ನಿಮ್ಗೆ ಇವೆಲ್ಲ ಗ್ಯಾರಂಟಿ, ಇಲ್ಲಾಂದ್ರೆ ವಾಪಸ್ ತಗೊಂತೀವಿ ಅಂದಿದಾರಲ್ಲ. ನಮಸ್ಕಾರ. ನಿಮ್ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು ಸರ್? ಮೋದಿ. ಮೋದಿ ಅವರ? ಯಾಕೆ ಮೋದಿ ಅವರು? ಅಣ್ಣ ಅವ್ರಿಗೆ ಅಂದ್ರೆ ಈಗ ಒಂದು ಒಳ್ಳೆ ಪ್ಲಾನಿಂಗ್ ಇದೆ. ಅವ್ರ ಮುಂಚೆಯಿಂದನೂ ಪ್ಲಾನಿಂಗ್ ಇದೆ. ಓಕೆನಾ? ಆ ಪ್ಲಾನಿಂಗ್ ಇಂದಾನೆ ಅವರು ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಬೇಕು ಅಂತ ಇದೆ. ಅದು ಬಿಟ್ರೆ ಯಾರಿಗೂ ಈ ಪ್ಲಾನಿಂಗ್ ಇಲ್ಲ. ವಿತ್ ಪ್ಲಾನಿಂಗ್ ಬರೋದು ಸೂಕ್ತ. ಎಜುಕೇಶನ್ ಮೇನ್. ಅಂದ್ರೆ ಈಗ ನೀ ಯಾವುದೇ ಒಂದು ಕೆಲಸ ಕೊಡ್ತೀನಿ ಅಂದ್ರೂ ಎಜುಕೇಶನ್ ಕೇಳ್ತಾರೆ. ಆದ್ರೆ ಪೊಲಿಟಿಷಿಯನ್ಗೆ ಎಜುಕೇಶನ್ ಇರಲ್ಲ, ನಾಲೆಜ್ ಇರಲ್ಲ ಅಂದ್ರೂ ಅವ್ರು ಏನೋ ಒಂದು ಬೆಂಬಲ ಅದು ಇದು ಮಾಡ್ಕೊಳ್ತಾ ಹೋಗ್ತಾರೆ. ನಮ್ಗೆ ಆ ಥರ ಫಾಲೋವರ್ಸು ಆ ಥರ ಲೀಡರ್ಸು ಬೇಡ. ನಿಂಗೆ ಪ್ರಾಪರಾಗಿ ನಾಲೆಜ್ ಇದೆಯಾ, ನೀ ಅಲ್ಲಿ ಎಕ್ಸ್ಪರ್ಟೈಸ್ಡು, ಹೌದಾ? ಎಕ್ಸ್ಪರ್ಟ್ ಇರ್ತೀರಾ ಸರ್ ಅದರಲ್ಲಿ. ಅವರಲ್ಲಿ ನಮ್ಗೆ ಕೊಡೋಕ್ಕೊಂದು ನಂಬಿಕೆ ಇರುತ್ತೆ. ಯಾವುದೇ ಒಂದು ಕೆಲಸ ಆಗಿರಲಿ. ಈ ಲಾಯರ್ ಆದರೂ ನಾವು ಒಂದು ಕೇಸ್ ಕೊಡ್ತೀವಿ ಅಂದರೆ ಅವನು ಎಷ್ಟು ವರ್ಷ ಸರ್ವಿಸಲ್ಲಿ ಇದ್ದಾನೆ, ಎಷ್ಟು ಕೇಸ್ ಗೆದ್ದಿದ್ದಾನೆ ಅಂತ ನೋಡ್ತೀವಿ, ಹೌದಲ್ವಾ? ಸೇಮ್ ಅದೇ ಥರ ಮೋದಿನೂ ಸೇಮ್. ಹಾಗಾಗಿ ಭವಿಷ್ಯದ ಬಗ್ಗೆ ಯೋಚನೆ ಇದೆ ಮೋದಿ ಅವರಿಗೆ ಅಂತ. ಸೊ ಅದಕ್ಕಾಗಿ ಅವರೇ ಮುಂದುವರಿಬೇಕು ಅಂತನಾ? ಪಕ್ಕ. ಆ್ಯಂಡ್ ಇನ್ನೊಂದೇನು ಅಂದರೆ ಅವರು ಎಲ್ಲಿ ಮೇನ್ ಗೆದ್ದಿದ್ದೆ ಅಂದರೆ ಆರ್ಮಿ ಅವ್ರಿಗೆ ಫಸ್ಟು ಪ್ರಿಫರೆನ್ಸ್ ಕೊಟ್ಟಿದ್ದು. ಯಾರಿಗೆ ಕೊಡಬೇಕು, ಯಾರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ನಿಂಗೆ ಬಂದ್ಬಿಟ್ಟು ಬಿಸ್ನೆಸ್ ಮ್ಯಾನಿಗೆ ನಾನು ಹಿಂಗೆ ಕೊಡ್ತೀನಿ, ಅದು ಮಾಡ್ತೀನಿ ಅಂದರೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿರಬೇಕು ಮುಂಚೆ. ಆ್ಯಂಡ್ ನೀವು ಫಸ್ಟು ಪ್ರಿಫರೆನ್ಸು ಮೇನ್ ಹಾರ್ಡ್ ವರ್ಕ್ ಯಾರು ಮಾಡ್ತಾರೆ? ಆರ್ಮಿ ಅವ್ರು ಮಾಡ್ತಾರೆ. ಅವ್ರಿಗೆ ಮೇಜರ್ ಪ್ರಿಫರೆನ್ಸ್ ಕೊಟ್ಟರೆ ಒಳ್ಳೇದು ಅಂತ ನಂದು ಅಭಿಪ್ರಾಯ. ಫಸ್ಟ್ ಅಲ್ಲಿ ಗೆದ್ದಿದ್ದವರು. ಯಾಕೆಂದರೆ ಆರ್ಮಿ ಅವ್ರಿಗೆ ಫಸ್ಟ್ ಕೊಟ್ಟರು, ಪ್ರಿಫರೆನ್ಸ್ ಕೊಟ್ಟರು. ಸತ್ತವ್ರಿಗೂ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನೆಲ್ಲ ಏನೋ ಕಾರ್ಯಗಳನ್ನೆಲ್ಲ ನಿಂತಿದ್ದು ಮಾಡಿದ್ರು. ಮೇನ್ ಅದು ಬೇಕಾಗಿರೋದು. ನಮ್ಮ ಅಪೋಸಿಟ್ ಯಾರೇ ಇರ್ತಾರೆ ಅಂದರೆ ಅವ್ರಿಗೊಂದು ನಾವೇನೋ ಒಂದು ಮೆಸೇಜ್ ಕೊಡಬೇಕು. ಅಂದರೆ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ಕೊಡಬೇಕು. ಸುಮ್ಮನೆ ಇದ್ದು ನಾವು ಎಲ್ಲ ಬಿಟ್ಕೊಂಡು ಆಮೇಲೆ ಅಲ್ಲ. ಇವ್ರು ಯಾವಾಗ ರಿಯಾಕ್ಟ್ ಮಾಡೋದಲ್ಲ, ಅದು ಬೇಕಾಗಿರೋದು. ಯೂತ್ ಮೈಂಡ್ಸೆಟ್ ಇದೆ ಅವರಿಗೆ. ಯೂತ್ ಇಲ್ಲ ಅಂತಲ್ಲ, ನಾನು ಅವರು ಏಜ್ ಆಗಿದೆ, ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ. ಆದರೆ ಯೂತ್ ಮೈಂಡ್ಸೆಟ್ ಇದೆ. ಏನು ಮಾಡಬೇಕು, ಎಲ್ಲಿ ಡಿಜಿಟಲ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು. UPI ಬಂದಿದ್ದಿಲ್ಲ, ಮುಂಚೆ ಎಲ್ಲೂ UPI ಇರಲಿಲ್ಲ. ಫಸ್ಟ್ ಮಾಡಿದ್ದೆ ನಮ್ಮಲ್ಲಿ ಯಾರು? ನಮ್ಮ ಇಂಡಿಯಾದವರೇ. ಅದನ್ನು ಯಾರು ಸಪೋರ್ಟ್ ಮಾಡಿದ್ಯಾರು? ಮೋದಿ. ಅದು ಇವಾಗ ನೋಡಿ ಎಲ್ಲರೂ ಈಗ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ಇಂಡಿಯಾನ ಥರ್ಡ್, ಈಗ 5th 6th ಎಕಾನಮಿ ಇದೆ, 3rd ಮಾಡ್ತೀನಿ ಅಂತ ಹೇಳಿದಾರಲ್ಲ, ಪಕ್ಕ ಅದು. ಯಾಕೆಂದರೆ ಅವರು ಇಷ್ಟು ವರ್ಷ ನಾವು ನೋಡಿದ್ದೀವಿ. ಅದೇ ಎಕ್ಸಾಂಪಲ್ ಇಟ್ಕೊಂಡೇ ಮಾಡ್ಬೇಕು ನಾವು, ಯಾವತ್ತೂ ನೋಡ್ಬೇಕಷ್ಟೆ. ಸೊ ನರೇಂದ್ರ ಮೋದಿ ಅವರು ಬಡವ್ರ ಪರ ಅಲ್ಲ, ಶ್ರೀಮಂತರ ಪರ, ಅದಾನಿ ಅಂಬಾನಿ ಪರವಾಗಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಸರ್? ಈಗ ನೋಡಿ ಸರ್, ಈಗ ಎಕಾನಮಿ ಬರಬೇಕು ಅಂದರೆ ಬಿಸ್ನೆಸ್ಸು ಅಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಬೇಕು, ಅದರಿಂದ ಇನ್ಕಮ್ ಬರಬೇಕು, ಅದರಿಂದ ಉದ್ಯೋಗ ಸೃಷ್ಟಿ ಆಗಬೇಕು. ಅದರಲ್ಲಿ ಸಪೋರ್ಟ್ ಮಾಡಬೇಕೇ ಹೊರತು ಬೇರೆ ಯಾರು ಸಪೋರ್ಟೇ ಮಾಡೋಲ್ವಾ? ಹಂಗಾರೆ ಉದ್ಯಮಿಗಳಿಗೆ ಯಾರಿಗೂ ಕೊಡೋದೇ ಇಲ್ವಾ? ಬೇರೆ ಎಲ್ಲ ಕೊಡ್ತಾರೆ. ಇವರು ಅದನ್ನು ಪ್ರೊಫೆಷ್ನಲ್ ಆಗಿ ಇವ್ರಿಗೆ ಅಂತ ಕೊಟ್ಟಿರೋದಷ್ಟೇ. ಎಲ್ಲರೂ ಮಾಡ್ತಾರೆ ಸರ್. ಇವರೊಬ್ಬರೇ ಮಾಡಿದವರು ಇವರಿಗೆ ಸಪೋರ್ಟ್ ಇದೆ ಅಂತ ಇಲ್ಲ. ಅವ್ರ ಉದ್ಯೋಗ ಯಾರಿಗೆ ಕೊಡಬೇಕು ಅನ್ನೋದು. ಆ್ಯಂಡ್ ಇನ್ನೊಂದು ಒಂದು ಹೇಳ್ಬೇಕು. ಹೆಂಗೆ ಅಂದರೆ ಈಗ ಇವರು ಈಗ ಪ್ರೆಸೆಂಟ್ ನಮ್ಗೇನು ಕೊಟ್ಟರಲ್ಲ, 2,000 ರೂಪಾಯಿ ಇದನ್ನು ಕೊಡ್ತೀನಿ, ಏನೇನೋ ಕೊಟ್ಟರು ಅಂದರೆ ಫ್ರೀ ಅಂತ ಕೊಟ್ಟರು, ಹೌದಾ? ಅದ್ರ ಬದಲು ಇವ್ರೇನು ಮಾಡಿದಾರೆ ಗೊತ್ತಾ? ಮುಂಚೆ ನಾನು ನಿಮಗೆ ಸಾಲ ಕೊಡ್ತೀನಿ. ಹೆಂಗೆ ಕೊಡ್ತೀನಿ? ಸಬ್ಸಿಡಿ ರೂಪದಲ್ಲಿ. ನೀವು ಕೆಲಸ ಮಾಡಿ ಅದಕ್ಕೆ ನಿನಗೆ ಸಾಲ ಕೊಡ್ತೀನಿ. ಕೆಲಸ ಮಾಡಿದ್ರೆಲ್ಲ ದುಡಿಯೋದು, ಅದು ಬೇಕಲ್ವಾ ಮೇನಾಗಿ? ಅದನ್ನ ಇವ್ರ ಮೈಂಡ್ಸೆಟ್ ಅದು ಬರಬೇಕು. ನೀನು ಕೆಲಸ ಮಾಡೋನಿಗೆ ನೀನು ಸಪೋರ್ಟ್ ಮಾಡಿದ್ರೆ ಕುತ್ಕೊಂಡು ತಿನ್ನೋನಿಗೆ ಸಪೋರ್ಟ್ ಮಾಡ್ತೀರಾ? ಯಾರಿಗೆ ಮಾಡ್ತೀರಾ? ಕುತ್ಕೊಂಡು ತಿನ್ನೋನಿಗಲ್ಲ ಸಪೋರ್ಟ್ ಮಾಡಬಾರ್ದು. ನೀನು ಇನ್ನೂ ಕಮ್ಮಿ ಕೊಟ್ಬಿಟ್ಟು ಕುತ್ಕೊಂಡು ತಿನ್ನಪ್ಪ ಅಂದರೆ ವೇಸ್ಟ್. ಅದು ನೀನು ಸಪೋರ್ಟ್ ಮಾಡು, ದುಡಿ, ನೀನು ಕಷ್ಟಪಟ್ಟು ದುಡಿ. ಅವರು ಅಷ್ಟೇ ಕಷ್ಟಪಟ್ಟು ಅವ್ರು ದುಡಿತಾರೆ, ಅವ್ರು ಮಾಡಲಿ. ಹೀಗೆ ಅದಕ್ಕೋಸ್ಕರ ಬಿಸ್ನೆಸ್ಸಿಗೆ ಅವ್ರು ಸಪೋರ್ಟ್ ಮಾಡಿದ್ದು ಕರೆಕ್ಟು. ಅವರು ಬಿಸ್ನೆಸ್ ಮಾಡಿಬಿಟ್ಟು ನಮ್ಮ ಕೆಲಸ ಕೊಡ್ತಾರೆ, ನಾವು ಫ್ಯೂಚರಲ್ಲಿ ನಾವು ಒಳ್ಳೇದಾಗ್ಬೋದು ಅಂತ ಅಷ್ಟೇ. ಈಗ ಹಾಗೆ ನೋಡೋಕೆ ಹೋದರೆ ದೇಶದ ಯುವ ಪ್ರತಿನಿಧಿಯಾಗಿ, ಒಬ್ಬ ಯುವ ಶಕ್ತಿಯಾಗಿ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಮಾತು. ಏನು ಹೇಳ್ತೀರಾ?
ಸರ್ ಅವಕಾಶ ಮುಂದೆ ಕೊಡೋಣ ಸರ್, ಇವಾಗಿನ್ನೂ ಅವ್ರಿಗೆ ನಾಲೆಜ್ ಇಲ್ಲ, ಓಕೆನಾ. ಯಾಕೆಂದರೆ ಸರ್ ಈಗ ಎಕ್ಸ್ಪೀರಿಯನ್ಸು ಮತ್ತು ಇದನ್ನು ಮೈಂಡ್ಸೆಟಲ್ಲಿ ಇಟ್ಕೊಂಡ್ರೆ ಏನು ಮಾಡಬೇಕು ಎತ್ತ ಮಾಡಬೇಕು ಅನ್ನೋದು ಅವ್ರಿಗೆ ಇನ್ನೂ ತುಂಬ ಕಡಿಮೆ ಇದೆ ಪಾಪ, ಓಕೆನಾ. ಅವ್ರಿಗೆ ಇನ್ನೂ ಬರಬೇಕು, ಯಾರಿಗೆ ಏನು ಬರಬೇಕು ಅನ್ನೋದು ಇನ್ನೂ ತುಂಬ ಇದೆ, ನಾಲೆಜ್ ಇಲ್ಲ ಪಾಪ ಅವರಿಗೆ. ನಾಲೆಜ್ ಅವ್ರು ಫಸ್ಟ್ ಗಳಿಸ್ಕೊಳ್ಳಿ, ಆಮೇಲೆ ಕೊಡುವ. ಈಗ ಸದ್ಯಕ್ಕೆ ಇರೋದೇ ಮೋದಿಯವರು, ಅವ್ರು ಫಸ್ಟ್ ಇದನ್ನು ತಗೊಂಡೋಗ್ಲಿ ಸಾಕು, ಇರೋ ದೇಶನ ಉಳಿಸ್ಕೊಳೋಣ ಫಸ್ಟು, ಆಮೇಲೆ ಚಾನ್ಸ್ ನೆಕ್ಸ್ಟ್ ಕೊಡೋಣ ಸರ್. ಅದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ರಾಹುಲ್ ಗಾಂಧಿ ಅವರಿಗೇನೋ ರಾಜಕೀಯ ಅನುಭವ ಕಡಿಮೆ ಅಂತ ಹೇಳ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಈ ರೇಸ್ನಲ್ಲಿ. ಸರ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಆದರೆ ಅವ್ರು ಏನು ಮುಂದೆ ಬಂದು ಏನು ಮಾತಾಡಬೇಕಲ್ಲ, ಇದನ್ನು ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಇವರೆಲ್ಲ ಮಾಡಿದ್ದಾರೆ, ಇವರು ಎಕ್ಸ್ಪೀರಿಯನ್ಸೇ ಅಂತ ಹೇಳ್ತಿರೋದು. ಆದರೆ ಪ್ರಾಪರಾಗಿ ಒಂದು ಪ್ಲ್ಯಾನಿಂಗ್ ಇಟ್ಕೊಂಡು ಮಾಡ್ತಿರೋರು ಅಂದರೆ ನಮ್ಮ ಮೋದಿಯವರು. ಇವ್ರು ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ, ಸಡನ್ನಾಗಿ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ನಾನು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಎಲ್ಲ ಕಡೆಗೂ ಪ್ರಚಾರ ಮಾಡ್ತಾರೆ. ಹೆಂಗೆ ಅಂದರೆ ಇದು ಈಗ ಕೆಲ್ಸಕ್ಕೆ ಸೇರೋಕ್ಕಿಂತ ಮುಂಚೆ ನಾನು ನಿನಗೆ ಇಷ್ಟು ಕೊಡ್ತೀನಿ ಅಂತೇಳಿ ಸ್ಟಾರ್ಟಿಂಗ್ ಒಂದು 500 ರೂಪಾಯಿ 1000 ರೂಪಾಯಿ ಊಟಕ್ಕೆ ಮಾಡಿಸೋದು, ಟೀ ಕುಡಿಸೋದು ಥರ ಆಗ್ಬಿಟ್ಟು ನಮಿಸ್ಬಿಟ್ಟು ಆಮೇಲೆ ಹಿಂದಿಂದ ನಮಗೆ ಮೋಸ ಮಾಡಿಬಿಡೋದು. ಈ ಥರ ಆಗಲ್ಲ ಯಾವತ್ತು. ಲಾಂಗ್ ಟರ್ಮ್ ಯಾವತ್ತು ನೀನು ಲಾಂಗ್ ಟರ್ಮ್ ಇರಬೇಕು ಅಂದರೆ, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂದರೆ ಆ ನಂಬಿಕೆ ಅನ್ನೋದು ಬರಬೇಕು. ಇವ್ರ ಹತ್ರ ಅದು ಕಂಡು ಬರಲಿಲ್ಲ, ನನ್ನ ಒಂದು ಅಭಿಪ್ರಾಯ ಅಷ್ಟೇ, ಮತ್ತೆಂತ. ಕ್ಲಿಯರ್. ನಿಮ್ಗೆ ನರೇಂದ್ರ ಮೋದಿ ಅವರೇ ಬೇಕು, ಬೇರೆಯವರು ಎಷ್ಟು ಸೂಕ್ತರೋ ಗೊತ್ತಿಲ್ಲ, ಬಟ್ ನರೇಂದ್ರ ಮೋದಿ ಅವರು ಬೇಕು ಅಂತ ತಾವು ಹೇಳೋದು ಪ್ರಧಾನಿ. ಪಕ್ಕ ಅದು ಮಾತ್ರ ಖಂಡಿತ. ಸೊ ಹಾಗೆ ನೋಡೋಕೆ ಹೋದ್ರೆ ಈಗ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಈಗಿನ ಸರ್ಕಾರ ಅಂದರೆ ಕರ್ನಾಟಕದ ಹೇಳ್ತಿದ್ದು ಸರ್, ಅವರು ಫ್ರೀ ಕೊಟ್ಬಿಟ್ಟೆ ಭಾಳ ಇದು ಮಾಡಿದ್ರು, ತಪ್ಪು ಮಾಡಿದ್ರು ಆ್ಯಕ್ಚುಲಾಗಿ. ಸರ್ ಎಲ್ಲರೂ ಒಂದೇ ಅಲ್ಲ ಸರ್, ಇವ್ರು ಬೇರೆ ಅವ್ರು ಬೇರೆ. ಸುಮ್ಮನೆ ಈಗ ಹೆಂಗೆ ಅಂದರೆ ಸಣ್ಣವ್ರಿಗೆ ಆಸೆ ತೋರಿಸ್ಬಿಡೋದು, ಅಲ್ಲಿ ಅವ್ರು ಮೋಸ ಹೋಗ್ಬಿಡೋದು. ಈಗ ಬಂದ್ಬಿಟ್ಟು ನಾವೀಗೆಲ್ಲ ಅನುಭವಿಸ್ಬೇಕು. ಯಾರು ಸರ್ ಊಟದಕ್ಕೆ ಹಾಲಿಂದಕ್ಕೆ ಯಾವನ್ನ ಟ್ಯಾಕ್ಸ್ ಹಾಕ್ತಾರೆ? ಟ್ಯಾಕ್ಸ್ ಹಾಕೋದಕ್ಕೆ ಓಕೆನಾ? ಈಗ ರೈತರಿಗೆ ಒಳ್ಳೇದು ಮಾಡಬೇಕು ಅಂತಿದ್ದೀರಾ, ಅಲ್ಲಿ ನೀನು ಬೆಲೆನೇ ಕೊಡೋಲ್ಲ, ಹೇಳೋದು ಮಾತ್ರ ನೀವು ಏನದು ಫಾರ್ಮರ್ ಈಸ್ ಅ ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಎಂಥ ಬ್ಯಾಕ್ ಬೋನು? ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ ಸರ್, ಇನ್ನೊಂದು ಹೆಂಗೆ ಅಂದರೆ ಈಗ ಹಗಲು ರಾತ್ರಿ ಎರಡೂ ಇದೆ ಅಲ್ಲ, ಕಂಪ್ನಿಯವರಿಗೆ ನೈಟ್ ಕರೆಂಟ್ ಕೊಡ್ತಾರೆ, ಓಕೆನಾ. ಈಗ ರೈತರಿಗೆ ರಾತ್ರಿ ಕರೆಂಟ್ ಕೊಟ್ಟರೆ ಅವ್ನು ಹೋಗ್ಬಿಟ್ಟು ಅಲ್ಲಿ ಹೊಲದಲ್ಲಿ ಹಾವು ಕಡಿಸ್ಕೊಂಡು ಏನಾರ ಸತ್ತರೆ ಯಾವನು ಬರ್ತಾನೆ? ಯಾರೂ ಬರಲ್ಲ. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಇವರು ಒಂದು ಚೇಂಜ್ ಮಾಡಬೇಕು ಅಂದರೆ ಒಂದು ಇಂಡಿಯಾನ ಇಲ್ಲ ಯೂತ್ ನಮ್ಮಪ್ಪನೂ ರೈತರ. ಈಗ ನಮ್ಮನ್ನು ಹೊಲ ಮಾಡಪ್ಪ ಅಂತ ಹೇಳಲ್ಲ, ಓಕೆನಾ. ಯಾಕೆ ಹೇಳಲ್ಲ? ಕಷ್ಟಪಡಬಾರ್ದು, ಇದಕ್ಕೆ ಒಳ್ಳೆ ರಿಟರ್ನ್ ಇಲ್ಲ, ಮರ್ಯಾದೆ ಇಲ್ಲ, ಯಾರೂ ಬೆಲೆ ಕೊಡಲ್ಲ ಅನ್ನೋದು ಬರ್ತಾ ಇದೆ ಇಲ್ಲಿ ಇವಾಗಿಂದು. ಹಿಂಗೇ ಮಾಡ್ಕೋತಾ ಹೋದರೆ ಇನ್ನೊಂದು 5 ವರ್ಷದಲ್ಲಿ ನಮ್ಮಪ್ಪರೆಲ್ಲ ರೈತರು ಇರ್ತಾರೆ, ನಂಗೆ ನಾಲೆಜ್ ಇಲ್ಲ, ರೈತರದ್ದು ಬೆಳೆದ ನಾಲೆಜ್ ಇಲ್ಲ. ಇನ್ನೊಂದು 5 ವರ್ಷ 10 ವರ್ಷ ಹೋದ್ಮೇಲೆ ನಮ್ಮ ಮಕ್ಕಳಿಗೆ ಅದು ಗೊತ್ತೂ ಇರಲ್ಲ. ಫೋಟೋದಲ್ಲಿ ನೋಡ್ಬೇಕು ನಾವು, ಮೆಡಿಸನ್ ತಿನ್ನಬೇಕು, ಇದನ್ನು ಮಾತ್ರ ನೆನ್ಪಿಟ್ಕೋಬೇಕು ಎಲ್ಲರೂ. ಅದಕ್ಕೋಸ್ಕರನೇ ಏನು ಅಂದರೆ ಪ್ರಾಪರಾಗಿ ನಾಲೆಜ್ ಬೇಕು. ಅಗ್ರಿಯಿಂದ ಹಿಡಿದು ಎಲ್ಲರೂ ಅದನ್ನ ನಾಲೆಜ್, ಇದನ್ನು ಮಾಡಿದ್ರೆ ಇದು ಆಗುತ್ತೆ ಅನ್ನೋದು ಗೊತ್ತಾಗಬೇಕು. ಬೆಳೆದು ರೈತರಿಗೆ ಸಪೋರ್ಟು ತುಂಬ ಮುಖ್ಯ. ಆ್ಯಂಡ್ ಇನ್ನೊಂದು ಏನು ಅಂದರೆ ಅದನ್ನು ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡಿ. ಯಾಕೆ ಮಾಡೋಕ್ಕಾಗಲ್ಲ? ತೊಗೊಳ್ಳಿ, ಒಂದು ವರ್ಷದ್ದು ಪೂರ ಆ್ಯಾವ್ರೇಜ್ ತೊಗೊಳ್ಳಿ, ಅವನಿಗೆ ಸಂಬಳ ಅಂತ ಪೇ ಮಾಡಿ, ಇಲ್ಲ ಅವನಿಗೆ ಒಂದು ಪ್ರೊಫೆಷನ್ ಅಂತ ಇದು ಮಾಡಿರಿ ಬಿಸ್ನೆಸ್ಸನ್ನ ನೀನು. ಸರ್ ಈಗ ಏನಂದರೆ ನಾವು ಟೊಮೆಟೊ ಬೆಳೆದಿರ್ತೀವಿ, ಓಕೆನಾ, ಅದನ್ನು ತಗೊಂಬಂದು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟರೆ ಅದಕ್ಕೊಂದು ಪ್ರೈಸು MRP. ಇಲ್ಲೇನಿದೆ ನಮ್ಮದ್ರಲ್ಲಿ? ಮತ್ತು ನಮ್ಮ ಹತ್ರ ಯಾಕಿಲ್ಲ? ರಾ ಮೆಟೀರಿಯಲ್ಗೊಂದು MRP ಬರಬೇಕಾ? ರಾ ಮೆಟೀರಿಯಲ್ಗೆ ಇಲ್ಲ ಅಂತೆ. ನೀವು ಅದು ಬಿಟ್ಬಿಟ್ಟು ಮೈನಿಂಗಲ್ಲಿ ಹೋಗಿರ್ತೀರ, ಅಲ್ಲಿ ಮಣ್ಣು ಕೊರಿತೀರ, ಓಕೆನಾ, ಅದಕ್ಕೊಂದಿದೆ. ಎಲ್ಲದಕ್ಕೂ ಇದೆಯಾ? ಸಂಬಳ ಇದೆಯಾ? ಇದಕ್ಕೆ ಯಾಕಿಲ್ಲ? ಯಾಕೆ? ಮತ್ತು ಒಟ್ಟಾಗಿ ಏನು ತಿಂತೀರಾ? ಹೌದಲ್ಲ, ಅನ್ನ ಬೇಕಲ್ಲ, ಮಣ್ಣು ತಿಂತೀರಾ ಹೋಗ್ಬಿಟ್ಟು? ಮಣ್ಣಿಗೆ ಆಗ್ಬಿಟ್ರೆ MRP ಇಡ್ತಾರಂತೆ. ಮಣ್ಣು, ಬಂಗಾರ, ಚಿನ್ನ, ಮೈನಿಂಗ್ ಮಾತ್ರ ಎಲ್ಲ ದಾಮ್ ಧೂಮ್ ಕೋಟಿ ಗಂಟ್ಲೆ. ಇದ್ರಾಗೇನು ಮಣ್ಣು ಬರ್ತತಾ? ಮತ್ತು ಅನ್ನ ತಿನ್ನಬೇಕಾದ್ರೆ ಅದನ್ನೇ ತಿನ್ನೋದಲ್ಲ, ಹಂಗಾರೆ ತಿನ್ನೋಗಿ, ಮಣ್ಣೇ ತಿನ್ನೋಗಿ. ಏನು ಹೇಳೋಣ ನಾವು, ಹೌದಲ್ವಾ? ಸೂಪರ್. ಈಗ ತಾವು ಯಾವ ಪ್ಲೇಸಿಂದ ಬಂದಿರೋದು? ಸರ್ ದಾವಣಗೆರೆ. ಅಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಹೇಗಿದೆ? ಸರ್ ಅಭಿವೃದ್ಧಿ ಆಗ್ತಾ ಇದೆ, ಎಂತ ಇಲ್ಲ, ಅಭಿವೃದ್ಧಿ ಆಗ್ತಾ ಇದೆ. ಅದು ಇನ್ನೂ ಬೆಟರ್ಮೆಂಟ್ ಆಗಬೇಕು ಅನ್ನೋದೊಂದು ಅಷ್ಟೇ. ಏನು ಅಂದರೆ ಸರ್ ಏನಿಲ್ಲ, ಸಿಂಪಲಾಗಿ ಒಂದೇ ಒಂದು ಹೇಳ. ಈಗ ಕೋವಿಡ್ ಟೈಮಲ್ಲೇ ನಾವು ತುಂಬ ಅದನ್ನು ಅರ್ಥ ಮಾಡ್ಕೋಬೇಕು, ಅನಲೈಸ್ ಮಾಡ್ಕೋಬೇಕು. ಆ್ಯಸ್ ಪರ್ ಆಧಾರ್ ಕಾರ್ಡು ನಮಗೇನಾಗಿರುತ್ತೆ, ಕರ್ನಾಟಕದಲ್ಲಿ ಇಷ್ಟು ಜನ ಇದ್ದಾರೆ, ಬೆಂಗಳೂರಲ್ಲಿ ಇಷ್ಟು ಜನ ಇದ್ದಾರೆ ಅಂತೇಳಿ ಒಂದು ಕೊಟ್ಟಿರ್ತಾರೆ, ಓಕೆನಾ. ಅಲ್ಲಿ ಫುಡ್ ಕ್ರೈಸಸ್ ಆಯಿತು. ಒಂದು ಫುಡ್ ಕ್ರೈಸಸ್ ಆಯಿತು. ಏಕೆ ಅಂದರೆ ಈಗ ನೋಡಿ ಸರ್, ಬೇರೆ ಸ್ಟೇಟಿಂದ ಎಲ್ಲರೂ ಬರ್ತಾರೆ, ಇಲ್ಲಿಗೆ ಬಂದುಬಿಟ್ಟು ಇರ್ತಾರೆ, ಓಕೆನಾ. ನಮ್ದು ಏನಾಗುತ್ತೆ ಅಂದರೆ ಇವರಿಗೆ ಒಂದು ಜನಗಣತಿ ಮಾಡ್ತಾರೆ, ಗೊತ್ತಾ?
ಅಲ್ಲಿ ಏನಿರುತ್ತೆ ಅಂದರೆ ಇಷ್ಟು ಜನ ಇದ್ದಾರೆ ನಮ್ಮ ಸ್ಟೇಟಲ್ಲಿ ಅನ್ನೋದೊಂದಿರುತ್ತೆ. ಅಷ್ಟು ಫುಡ್ ರಿಲೀಸ್ ಮಾಡ್ತಾರೆ ಗೌರ್ಮೆಂಟಿಂದ, ಓಕೆನಾ. ಅಲ್ಲಿ ಏನಾಗುತ್ತೆ ಅಂದರೆ ಅವ್ರು ತಗೊಳ್ಳೋ ಬದಲು ಏನಾಗುತ್ತೆ, ಬೇರೆ ಸ್ಟೇಟವ್ರು ಇರ್ತಾರಲ್ಲ ಅವ್ರು ತೊಗೊಂಡು ತಿಂತಾರೆ. ಈಗ 1 kg 10 kg ನಾವು ತೊಗೊಂಬಂದು 10 ಜನಕ್ಕೆ ನಾನು ಸಪ್ಲೈ ಮಾಡ್ತೀನಿ ಅಂದರೆ ಅಲ್ಲಿ 50 ಜನ ಇದ್ದರೆ ಏನು ಮಕ್ಕತ್ತೆ, ಕ್ರೈಸಿಸ್ ಆಗತ್ತಾ? ಈಗ ಅವ್ರವ್ರ ಸ್ಟೇಟವರು ಅವ್ರವ್ರ ಅಭಿವೃದ್ಧಿ ಅವ್ರವ್ರ ಕೆಲಸ ಕೊಡಬೇಕು. ಅವ್ರವ್ರ ಸ್ಟೇಟಿಗೆ ಅವ್ರವ್ರು ಹೋಗಿ ಅಲ್ಲಿ ನಿನಗೆ ಈಗ ಓಟ್ ಹಾಕೋದು ಮಾತ್ರ ಬೇರೆ ಸ್ಟೇಟವ್ರು ಅಂತೆ ಬಂದ್ಬಿಟ್ಟು ಬೇರೆ ಸ್ಟೇಟಿಗೆ ಹೋಗ್ಬಿಡ್ತಾರೆ, ಅಲ್ಲಿ ಹೋಗಿ ಓಟ್ ಹಾಕ್ತಾರಂತೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಇಲ್ಲಿ ತಿಂತಾರೆ. ಇಲ್ಲಿ ಎಷ್ಟಿದೆ ಸರ್ ಬೆಂಗಳೂರಲ್ಲಿ? 1 ಕೋಟಿ ಸಮಥಿಂಗ್ ಇದೆಯಾ ಪಾಪ್ಯುಲೇಷನು? ಯಾರಿದ್ದಾರೆ? ಹಂಗಾರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಹೋಗ್ಬೇಕು ಹೇಳ್ರಿ? ಕನ್ನಡ ಎಲ್ಲಿ ಮಾತಾಡ್ತಿದ್ದಾರೆ ಹೇಳ್ರಿ? ಪ್ರೊಫೆಷ್ನಲ್ ಕನ್ನಡ ಯಾಕೆ ಸರ್? ಬೇರೆ ಸ್ಟೇಟಲ್ಲಿ ಹೋದರೆ ಅಲ್ಲಿ ಅವ್ರ ಭಾಷೆನೇ ಮಾತಾಡ್ಬೇಕು ಸರ್. ಹೋಗಿ ಸರ್, ಚೆನ್ನೈ ಹೋಗಿ ಸರ್, ಅಲ್ಲಿ ಕೇಳಿ ಸರ್. ಕನ್ನಡ ಮಾತಾಡಿದ್ರೆ ಇಂಗ್ಲೀಷ್ ಮಾತಾಡಿದ್ರೆ ಯಾವನ್ ಮಾತಾಡ್ತಾರೆ ಸರ್? ಯಾರು ಮಾತಾಡಲ್ಲ ಸರ್. ಪಕ್ಕ ಅವ್ರಿಗೆ ಇದೆ. ಅದನ್ನು ನಾವು ಸರ್ ಎಲ್ಲ ಕಡೆಗೂ ಪ್ಲಸ್ಸು ಇದೆ ಮೈನಸ್ ಇದೆ. ಅದನ್ನು ನಾವು ಪ್ಲಸ್ಸನ್ನ ನಾವು ತಿಳ್ಕೊಬೇಕು. ಅದನ್ನು ಫಸ್ಟ್ ತಿಳ್ಕೊಬೇಕು. ಅವ್ರವ್ರ ಸ್ಟೇಟವರು ಅವ್ರವರೇ ಫೈನಾನ್ಷಿಯಲ್ನ ತಿಳ್ಕೊಂಡು ಎಷ್ಟು ಜನ ಇದೆ ಅಲ್ಲಿ ಎಂಪ್ಲಾಯ್ಮೆಂಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಅವರ ಸ್ಟೇಟನ್ನು ಉದ್ಧಾರ ಮಾಡಲಿ ಸರ್. ಇಲ್ಲಿ ಉದ್ಧಾರ ಆಗಿದೆ, ಬೆಂಗಳೂರು ಉದ್ಧಾರ ಆಗಿದೆ. ನಮ್ಮ ಪಾಡಿಗೆ ಬಿಡಿ, ಅಲ್ಲಿ ಹೋಗ್ರಿ. ಅಲ್ಲಿ ಓಟ್ ಹಾಕೋದಂತೆ, ಇಲ್ಲಿ ಬಂದು ತಿನ್ನೋದಂತೆ, ಇದು ಯಾವ ನ್ಯಾಯ? ಹೌದಲ್ವಾ? ಇಲ್ಲಿ ಕ್ಯಾಲ್ಕುಲೇಷನ್ ಮಿಸ್ ಆಗ್ತಿರೋದು. ಆ ಕ್ಯಾಲ್ಕುಲೇಷನ್ ಒಂದು ಕರೆಕ್ಟಾಗಿ ಇಟ್ಕೊಂಡು ಮಾಡಿದ್ರೆ ಎಲ್ಲದು ಆರಾಮಾಗಿ ಸ್ಮೂತಾಗಿ ಹೋಗುತ್ತೆ. ಹೊಡೆದಾಟ ಬೀಳಲ್ಲ, ನೀವು ಯಾರು ಹೊಡೆದಾಟ ಬೀಳಲ್ಲ. ಬೇರೆ ಬೇರೆ ಸ್ಟೇಟವ್ರಿಗೂ ಯಾವುದು ಏನೂ ಇಲ್ಲ, ಓಕೆನಾ. ಇಲ್ಲಿ ಏನಾಗ್ತಿದೆ ಅಂದರೆ ನನ್ನ ತಟ್ಟೆಯಲ್ಲಿರೋ ಅನ್ನನ ಬೇರೆ ಬಂದು ತಿಂದರೆ ಯಾರಿಗಾದ್ರೂ ಹೊಟ್ಟೆ ಉರಿಯುತ್ತಾ? ಹೌದಲ್ವಾ? ನನಗೂ ಹೊಟ್ಟೆ ತುಂಬಲಿ, ನಿಮಗೂ ಹೊಟ್ಟೆ ತುಂಬಲಿ, ಇಷ್ಟೇ ಸಿಂಪಲ್ ಮ್ಯಾಥಮೆಟಿಕ್ಸ್ ಅಷ್ಟೇ. ಮತ್ತೆ ಲೋಕಸಭಾ ಚುನಾವಣೆ ಬಗ್ಗೆ ಬರೋದಾದ್ರೆ ಬಿಜೆಪಿ ಮತ್ತು JDS ಮೈತ್ರಿ ಏನು ಹೇಳ್ತಾರೆ ಸರ್? ಆಗಲಿ, ಅದ್ರಾಗೇನಿಲ್ಲ. ಮೈತ್ರಿ ಆದರೆ ಓಕೆ, ಪ್ರಾಬ್ಲಮ್ ಏನಿಲ್ಲ. ಆದರೆ ಕಾಂಗ್ರೆಸ್ ಬೇಡ. ಯಾಕೆಂದರೆ ಈಗ ಆಲ್ರೆಡಿ ನಾವು ಅನುಭವಿಸ್ತಿದ್ದೀವಿ. ಅದು ಏನಂದರೆ ಈಗ ಸುಮ್ಮನೆ ಅದು ಜಾತಿ ಗೀತಿ ಅನ್ಕಂತ ಅವರೇ ಮಾಡ್ತಿರೋದು. ಅದು ಆ್ಯಕ್ಚುಲಾಗಿ ನಾವೇನು ಮಾಡ್ತಾ ಇಲ್ಲ. ನಾವೇನು ಹೇಳ್ತಾನೆ ಇಲ್ಲ. ಅವರೇ ಈ ಜಾತಿದು ಹಿಂಗೆ, ಇದು ಹಿಂಗೆ ಅಂತ ಅವರೇ ಹೊಡೆದು ಆಳ್ತಿರೋದು. ಆ ಮೈಂಡ್ಸೆಟ್ ಇಟ್ಕೊಂಡು ನಮ್ಮನ್ನು ಬಂದರೆ ಅದಾಗಲ್ಲ. ಹೆಂಗೆ ಅಂದರೆ ಈಗ ಯು ಕಾಂಟ್ ಲಿವ್ ಅ ಪಾಸಿಟಿವ್ ಲೈಫ್ ವಿತ್ ಅ ನೆಗೆಟಿವ್ ಮೈಂಡ್ ಅಂತ ಇರುತ್ತೆ, ಓಕೆನಾ. ನೀನು ಚೆನ್ನಾಗಿ ನಿನ್ನ ಆಳಬೇಕು, ಚೆನ್ನಾಗಿರಬೇಕು ಅಂದರೆ ಆ ಪಾಸಿಟಿವ್ ಮೈಂಡ್ ಇರಬೇಕು. ಇವರೇ ಹೊಡೆದು ಆಳ್ತಿದ್ದಾರೆ ಅಂದರೆ ಇದ್ದರು ಆಳೋರೇ ಹಂಗಿರ್ಬೇಕಾದ್ರೆ ಆಳಿಸ್ಕೊಳ್ಳೋರು ಹಂಗೆ ಆಗುತ್ತೆ ಸರ್ ಪರಿಸ್ಥಿತಿ. ಸರಿಯಾಗಿ ಪ್ರಕಾರ ಸಕ್ಸಸ್ ಆಗುತ್ತಾ ಈ ಮೈತ್ರಿ, ಬಿಜೆಪಿ ಮತ್ತು JDS ಮೈತ್ರಿ? ಸರ್ ಸಕ್ಸಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಗೊತ್ತಿಲ್ಲ. ಆದರೂ ಓಕೆ. ಆದರೆ ಆಗಲಿಲ್ಲ ಅಂದರೂ ಬರೀ BJP ಬಂದ್ರೂ ಓಕೆ, ತುಂಬ ಓಕೆ, ನಮಗೇನು ಇದಿಲ್ಲ. ಯಾಕೆಂತಂದರೆ ಮೈತ್ರಿ ಅಂತಂದರೆ ಜನರ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕೆಂತಂದರೆ 2 ಪಕ್ಷಗಳು ಸೇರಿದಾಗ ಅವರವರ ಒಂದು ಕಿತ್ತಾಟಗಳೇ ಜಾಸ್ತಿ ಆಗ್ಬಿಡುತ್ತೆ ಅಂತ. ಅದಕ್ಕಾಗಿ ಮೈತ್ರಿ ಪ್ರಶ್ನೆ ಸರ್. ಕಿತ್ತಾಡೋದಾದರೆ ಬೇಡ ಸರ್, ಕಿತ್ತಾಡಬಾರ್ದು ಸರ್. ಕಿತ್ತಾಡೋದು ತಗೊಂಡು ನಾವೇ ಮಾಡೋಣ ಸರ್. ಈಗ ಕಿತ್ತಾಡುತ್ತಾ ಹೋದರೆ ಅವ್ರವ್ರು ಕಿತ್ತಾಡ್ಕಂತ ಹೋದರೆ ಇನ್ನು ನಮ್ಮನ್ನೇನು ಉದ್ಧಾರ ಮಾಡ್ತಾರೆ ಇವರು? ಹೌದಲ್ವಾ? ಕಿತ್ತಾಡ್ಲಿಲ್ಲಂಗೆ ಇವರೇ ಕರೆಕ್ಟಾಗಿದ್ದರೆ, ಮನೆ ಒಳಗೆ ಇವ್ರು ಚೆನ್ನಾಗಿತ್ತು ಅಂದರೆ ಆ ಮನೆ ಒಂದು ಬೆಲೆ ಬರ್ತತೆ. ಹೌದಾ? ಇವರೇ ಕಿತ್ತಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಾವು ನೋಡೋದಕ್ಕೆ ವ್ಯಾಲ್ಯೂ ಇಲ್ಲ. ಸಣ್ಣ ಮಕ್ಕಳು, ನಮಗಿಂತ ಸಣ್ಣ ಮಕ್ಕಳೇ ಕಿತ್ತಾಡ್ತಾರೆ. ನಂಗೆ ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ, ನಾನು ನಾ ತಗೊಂಡೆ. ಇವ್ರು ಹಿಂಗೆ ಕಿತ್ತಾಡಿದ್ರೆ ಇವ್ರು ದೊಡ್ಡವ್ರು ಅನ್ಸ್ಕೊಳ್ಳಲ್ಲ. ಆ ಒಂದು ಪೊಸಿಷನ್ ಕೊಟ್ಟಿವಿ ಅಂದರೆ ಅವ್ನು ಉಳಿಸ್ಕೊಳ್ಳೋದು ಕಲಿಬೇಕು ಅವರು. ಕಿತ್ತಾಡೋದ್ರಿದ್ರೆ ಇವು ಬೇಡವೇ ಬೇಡ. ಅದು ಒಬ್ಬರೇ ತೊಗೊಳ್ಳಿ, ಯಾರು ಒಬ್ರು ತೊಗೊಳ್ಳಿ. ಸುಮ್ಮನೆ ಆಟ ಸಾಮಾನಲ್ಲ ಇದು. ಆಗ ನೋಡೋಕೆ ಹೋದರೆ ಈಗ ರಾಷ್ಟ್ರದಲ್ಲೂ ಕೂಡ ಮೈತ್ರಿ, INDA ಅಪೋಸಿಟ್ NDA. ಈಗ ಒಂದು ಆಡಳಿತ ಪಕ್ಷದ ಎದುರುಗಡೆ ಎಲ್ಲ ಪಕ್ಷಗಳು ಸೇರಿ ವಿರೋಧ ಪಕ್ಷವಾಗಿ ಏನಿದ್ದಾರೆ ಎಲ್ಲ ಪಕ್ಷಗಳು ಅವರೆಲ್ಲ ಸೇರಿ ಒಂದು ಮೈತ್ರಿಕೂಟ ಮಾಡ್ಕೊಂಡಿರೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರು ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಚೆನ್ನಾಗಿದ್ದರೆ ಅದು ಮಾಡ್ಕೋತಾ ಹೋದರೆ, ರೂಲ್ ಮಾಡ್ಕೋತಾ ಹೋದರೆ ಏನು ಪ್ರಾಬ್ಲಮ್ ಏನಿಲ್ಲ, ಓಕೆನಾ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರು ಮಾಡ್ಕೋತಾ ಹೋದರೆ ಅದ್ರ ಮೇಲೆ. ಕಿತ್ತಾಡಿದ್ರೆ ಮಾತ್ರ ದೇವ್ರೊಣಗೂ ಬೇಡ. ಸುಮ್ಮನೆ ಕಿತ್ತಾಡೋರ ಕೈಯಾಗ ಅವ್ರು ಕೊಟ್ಬಿಟ್ರೆ ಅವ್ರು ಕಿತ್ತಾಡೋದ್ರಲ್ಲೇ ಟೈಮ್ ಹೋಗುತ್ತೆ. ನಮ್ಮನ್ನೇನು ನೋಡ್ತಾರೆ ಇವ್ರು ಬದನೆಕಾಯಿ? ಹೌದಲ್ವಾ? ಇಲ್ಲಾಂದ್ರೆ ಮೈತ್ರಿ ವಿಚಾರ ಅದು ಅವ್ರವ್ರ ರಾಜಕೀಯ ಪಕ್ಷಗಳಿಗೆ ಪರ್ಸನಲ್ ಆಗುತ್ತೆ, ಜನರ ವಿಚಾರದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋ ವಿಚಾರದಲ್ಲಿ ಕೇಳಿರೋದು. ಫೈನ್. ಕೊನೆಯದಾಗಿ ಒಬ್ಬ ಯುವಕರಾಗಿ ನೀವು ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಿದ್ರೆ ಒಳಿತು ಅಂತೀರಾ? ಯುವಕರ ಪರವಾಗಿ ಏನು ಮಾಡಬೇಕು ಅಂತೀರಾ? ರೈತರ ಪರವಾಗಿ ಏನು ಮಾಡಬೇಕು ಅಂತೀರಾ? ನಿಮ್ಮ ವಿಷನ್ ಪ್ರಕಾರ ಯಾವೆಲ್ಲ ಅಭಿವೃದ್ಧಿ ಆಗಬೇಕು ಸರ್? ಫಸ್ಟು ಅಗ್ರಿಕಲ್ಚರ್, ಫಸ್ಟು ಅವ್ರಿಗೆ ರೈತರಿಗೆ ಬೆಲೆ ಬರಬೇಕು, ಓಕೆನಾ. ಈಗ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ನಮ್ಮಪ್ಪ ಈಗ ರೈತರಾಗಿದ್ದು ನನ್ನ ಮಕ್ಕಳು ರೈತರು ಆಗಬಾರ್ದು ಅಂತಾರೆ. ಯಾಕಂತಾರೆ? ಇದನ್ನು 10-20 ವರ್ಷ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಮುಂದಿನ ಇದರಲ್ಲಿ ಯಾರೂ ಇರಲ್ಲ ಸರ್. ದೇವ್ರನ್ನ ಬರ್ಕೊಡ್ತೀನಿ, ಯಾರು ರೈತರಾಗಿರಲ್ಲ, ನಾಲೆಜು ಇರಲ್ಲ.
ಓಕೆನಾ. ಈಗ ಅಗ್ರಿ ಡಿಪಾರ್ಟ್ಮೆಂಟಲ್ಲಿ ಅವ್ರು ಟೆಸ್ಟ್ ಮಾಡ್ತಾರೆ ಹೊರತು ಬಂದು ಹೊಲ ಉಳ್ಳಲ್ಲ ಯಾವನು, ತಿಳ್ಕೊಳ್ಳಿ ಇದನ್ನು ಫಸ್ಟ್. ಅಗ್ರಿಕಲ್ಚರ್ ಇದೆ ಓಕೆನಾ, ಅಗ್ರಿ ಕಾಲೇಜ್ಗಳು ಇದ್ದಾವೆ, ಅವರು ಹೇಳ್ತಾರೆ ಇಂಥ ಸಾಯಿಲು ಇಂಥದ್ದು ಇಷ್ಟು ಕ್ವಾಲಿಟಿ ಇದೆ, ಇದು ಸೂಟೇಬಲ್ ಕ್ರಾಪು, ಇದನ್ನು ಬೆಳಿಬೋದು, ಅದೆಲ್ಲ ಇದೆ ಓಕೆನಾ, ಎಜುಕೇಷನ್ ಇದೆ. ಆದರೆ ಹೊಲಕ್ಕೆ ಬಂದ್ಬಿಟ್ಟು ಇದನ್ನು ನಾಟಿ ಮಾಡಬೇಕು, ಹಿಂಗೆ ಮಾಡಬೇಕು, ಭತ್ತ ಇದು ಹಿಂಗೆ ಮಾಡಿದ್ರೇ ಅಕ್ಕಿ ಬರೋದು ಅಂತ ಯಾರು ಹೇಳ್ಕೊಡ್ತಾರೆ? ಅದು ಬೇಕಲ್ವಾ ನಾಲೆಜು? ಸರ್ ನೀನು ಬರೀ ಬೈಕ್ ಮೆಕ್ಯಾನಿಕ್ಕಿಗೆ ಒಂದು ಕಾಲೇಜ್ ಇದೆ, ಅದು ಇಂಜಿನಿಯರಿಂಗ್ ಮಾಡ್ಕೊಂಬಿಟ್ಟು ಅದು ಮಾಡ್ಬೋದು, ಇದನ್ನು ಬೋರ್ ಮಾಡಬೇಕಾದ್ರೆ ಇದನ್ನು ಮಾಡ್ಬೋದು ಅಂತ ಎಲ್ಲ ನಾಲೆಜ್ ಇದೆ. ರೈತರದ್ದು ಬೇಕು ಅಂದರೆ ನೀವು ಅದಕ್ಕೆ ಪ್ರೊಫೆಷ್ನಲ್ ಅಂತ ಒಂದು ಹೆಸರು ಕೊಡಿ, ಪ್ರೊಫೆಷನ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ನನಗೂ ಒಂದು ಪ್ರೊಫೆಷನ್ ಇದೆ, ರೈತರು ಅಂದರೆ ನಮಗೂ ಒಂದು ಪ್ರೊಫೆಷನ್ ಅಪ್ಪ, ಅದನ್ನು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ತೀರಾ ಅಂದರೆ ಅದಕ್ಕೊಂದು ಕಂಪ್ನಿ ಬೇಕಾದ್ರೆ ರೆಡಿ ಮಾಡಿ. ಇದನ್ನು ಬೇಕಾದ್ರೆ ಮೋದಿಯವ್ರಿಗೂ ಒಂದು ಸಜೆಷನ್ ಅಷ್ಟೇ ನನಗೆ ಗೊತ್ತಿರೋದು ಓಕೆನಾ. ಕಾರ್ಪೊರೇಟಿಂದ ಒಂದು ಕಂಪ್ನಿ ಬೇಕಾದ್ರೆ ಬರಲಿ, ಅಗ್ರಿಕಲ್ಚರ್ ಕಾರ್ಪೊರೇಟಿಂದ ಒಂದು ಬರಲಿ, ಅವರೇ ಸಜೆಸ್ಟ್ ಮಾಡಲಿ ಓಕೆನಾ. ನಮ್ಮ ಅಪ್ಪಾಜಿ ಅವರಿಗೆಲ್ಲ ಟೆಕ್ನಿಕಲ್ ನಾಲೆಜ್ ಇರಲ್ಲ ಓಕೆನಾ, ಯಾರಿಗಾರ ಆಗಿರಲಿ ರೈತರಿಗೆ ಟೆಕ್ನಿಕಲ್ ನಾಲೆಜ್ ಇಲ್ಲ, ಅವ್ರು ಜಸ್ಟ್ ಎಕ್ಸ್ಪೀರಿಯನ್ಸಿಂದ ನಾಲೆಜ್ ತೊಗೊಂಡಿರೋದು ಓಕೆನಾ. ಟೆಕ್ನಿಕಲಾಗಿ ಸಪೋರ್ಟ್ ಮಾಡಲಿ, ಸಾಯಿಲು ಟೆಸ್ಟ್ ಮಾಡಿ, ಇದಕ್ಕಿದೆ ಕ್ರಾಪ್ ಬಂದರೆ ಓಕೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಅದು ಬಿಟ್ಬಿಟ್ಟು ಇವ್ರು ಏನು ಮಾಡ್ತಿರೋ ಗೊತ್ತಾ, ಆ ಕ್ರಾಪ್ ಸುತ್ತ ಇವ್ರು ಸ್ಕ್ಯಾಮ್ ಮಾಡ್ತಿದ್ದಾರೆ. ಏನು ಅಂದರೆ ನಾ ಔಷಧಿನ ರೇಟ್ ಜಾಸ್ತಿ ಮಾಡಿದೆ, ಅದಕ್ಕೆ ಔಷಧಿ ಇದನ್ನೇ ಹಾಕಬೇಕು, ಇದೇ ಇರಬೇಕು, ಆಮೇಲೆ ಮಾರಬೇಕಾದ್ರೆ ಅಲ್ಲೇ ಹೋಗಿ ಮಾರಬೇಕು, ಈ ಥರ ಇದೆ. ಅದ್ರ ಬದಲು ಕಾರ್ಪೊರೇಟ್ ಆಗಿ ಅದನ್ನೊಂದು ಏನೋ ಒಂದು ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ಪ್ರಾಪರ್ ಒಂದು ಇನ್ಕಮ್ ಇದೆ ಇವರಿಗೆ, ನಮಗೆ ಇದನ್ನು ಮಾಡಿದ್ರೆ. ಯಾಕೆಂದರೆ ಅದು ಒಂದು ಕೆಲಸ ಸರ್, ಅದು ಒಂದು ಪ್ರೊಫೆಷನ್ನೇ. ಅದನ್ನ ಪ್ರೊಫೆಷನಾಗಿ ಕನ್ಸಿಡರ್ ಮಾಡ್ತಾ ಇಲ್ಲ, ಬಿಸ್ನೆಸ್ ಆಗೂ ಕನ್ಸಿಡರ್ ಮಾಡ್ತಾ ಇಲ್ಲ. ಹಿಂಗೆ ಮಾಡಿದ್ರೆ ಮಣ್ಣೆ ತಿನ್ಬೇಕು ನೀವು, ಪಕ್ಕ ಇದು. ಸರ್ ನಮಸ್ಕಾರ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರು ಆಯ್ಕೆ ಆಗ್ಬೇಕು ಸರ್? ತಿರ್ಗಾ ಮೋದಿನೇ ಆಗ್ಬೇಕು ಸರ್. ಸರ್ ಮೋದಿಯವರು ಯಾಕೆ? ಮೋದಿಯವರು ಅಂದರೆ ತುಂಬ ದೇಶಕ್ಕೆ ಇದು ಮಾಡಿದ್ದಾರೆ, ಅವರಿಂದ ಯೂತ್ಸ್ಗಳಿಗೂ ಕೆಲಸ ಆಗ್ತಾ ಇದೆ. ಆದರೆ ಅದನ್ನು BJP ಕಡೆಯವರೇನೆ ಅದನ್ನು ಪಬ್ಲಿಕ್ ಮಾಡ್ತಾ ಇಲ್ಲ, ಯಾವ ಥರ ಮಾಡ್ತಾ ಇದ್ದಾರೆ ಮೋದಿ ಅನ್ನೋದನ್ನ ಇವರು ಇದು ಮಾಡ್ತಿಲ್ಲ. ಅದರಿಂದ ಮೋದಿಯವ್ರಿಗೆ ಆದ್ರೇ ಒಳ್ಳೆಯದು ಅಂತ. ಹಾಗಿದ್ರೆ ಮತ್ತೆ ಮೋದಿನೇ ಆಗ್ಬೇಕು ಸರ್. ಸರ್ ರಾಹುಲ್ ಗಾಂಧಿ ಅವರನ್ನ ದೇಶದ ಒಬ್ಬ ಯುವಶಕ್ತಿಯಾಗಿ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಧಾನಿಯಾಗಿ ಒಂದು ಅವಕಾಶ ಕೊಡಬೇಕಾ ಬೇಡ ಸರ್? ಸರ್ ಅವ್ರಿಗೆ ಏನು ಐಡಿಯಾ ಇಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಅವ್ರಿಗೇನಿದ್ರು ಕಾಮಿಡಿ ಮಾಡಿಕೊಂಡು ಜೋಕ್ಸ್ ಮಾಡೋದಕ್ಕೆ ಸರಿಗಿದ್ದಾರೆ ಅಷ್ಟೇ ಹೊರತು ಏನೇನಿಲ್ಲ. ಅವ್ರು ಪಪ್ಪು ಥರನೇ ಇರಬೇಕು. ಅವ್ರ ರಾಜಕೀಯದಲ್ಲಿ ಅವ್ರಿಗೆ ಇದಿಲ್ಲ ಸರ್. ಅವರು ಫಸ್ಟ್ ಕೌನ್ಸಿಲರ್ ಆಗಬೇಕಾಗಿತ್ತು, ಆಮೇಲೆ ಒಂದು ಮಿನಿಸ್ಟರ್ ಆಗ್ಬಿಟ್ಟು ಆಮೇಲೆ CM ಆಗಿದ್ದಿದ್ರೆ ಅವ್ರಿಗೇನೋ ಒಂದು ಸ್ವಲ್ಪ ಮೆಚುರಿಟಿ ಬಂದಿರೋದೇನೋ. ಅವ್ರು ಸಿಮ್ಮೆ ಅಮ್ಮನ ಜೊತೆನೇ ಇದ್ಬಿಟ್ಟು ಅವ್ರ ಅಮ್ಮನ ಥರನೇ ಪಾಪು ಥರ ಆಯ್ತಾ ಇದ್ದಾರೆ ಅಷ್ಟೇ. ಅವರು ರಾಹುಲ್ ಗಾಂಧಿ ಅವರು ವೇಸ್ಟ್, ಅವರು ಏನು ಬೇಕಾಗಿಲ್ಲ. ಅವರು ರಾಹುಲ್ ಗಾಂಧಿ ಅವರಿಗೆ ಅನುಭವ ಕಡಿಮೆ, ರಾಜಕೀಯ ಅನುಭವ ಕಡಿಮೆ ಅಂತ ಹೇಳ್ತಿದ್ದೀರಾ. ತಳಮಟ್ಟದಿಂದ ಕೆಲಸ ಮಾಡಬೇಕಿತ್ತು ಅಂತ ತಿನ್ಕೊಂಡ್ಬರ್ಬೇಕಾಯ್ತು. ಅವ್ರು ಒಂದೇ ಸತಿ ಬಿರಿಯಾನಿ ತಿನ್ನಕ್ ಹೋಗ್ತಾರೆ, ಅದಾಗಲ್ಲ. ಅದು ತಳಮಟ್ಟದಿಂದ ಕೆಲಸ ಮಾಡ್ಕೊಂಡ್ ಬರ್ಬೇಕಿತ್ತು ಅಂತ. ಸರ್ ಈಗ ರಾಹುಲ್ ಗಾಂಧಿಯನ್ನು ಹೊರತುಪಡಿಸಿ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಮುನ್ನೆಲೆ ತರ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಖರ್ಗೆ ಅವ್ರಿಗೆ ಪಾಪ ನಡೆಯಕ್ಕೆ ಆಗಲ್ಲ. ಅವರು ಇಲ್ಲೇ ನಮ್ಮ ಕರ್ನಾಟಕಲ್ಲೇ ಏನು ಮಾಡಲಿಲ್ಲ. ಇದೇ ಕಲಬುರ್ಗಿ ಬಂದು ಇವತ್ತು ಹೆಂಗೆ ಅವ್ರು ಇದ್ದಾಗ ಸ್ಲಮ್ ಇತ್ತು ಹಂಗೆ ಇತ್ತು. ಅಲ್ಲಿ BJP ಗೆದ್ದಿದ್ದಕ್ಕೆ ಒಂದು ಸ್ವಲ್ಪ ಕೆಲಸ ಆಗಿತ್ತು. ಇವಾಗ ಅವ್ರ ಮಗ ಬಂದಿದ್ದಾರೆ ನೋಡಿ, ಏನೂ ಇಲ್ಲ, ಸುಮ್ಮನೆ ರೋಡಿ ಸೇಮು ಅದು ಇದು ಕಲಬುರ್ಗಿಲಿ ಬೆಳೀತಾ ಇದೆ. ಖರ್ಗೆ ಅವ್ರಿಗೆ ಏನೂ ಇಲ್ಲ, ಅವ್ರು ಏನೂ ಮಾಡಿಲ್ಲ. ಅವರು ಪಾಪ ಯಾಕೆ ಅವರು ರೆಸ್ಟ್ ಕೊಡಿ, ಅವ್ರಿಗೆ ಧರ್ಮಸಿಂಗ್ ಜೊತೆ ಅವರು ರೆಸ್ಟ್ ತೊಗೊಬೇಕಾಗಿತ್ತು. ಧರ್ಮಸಿಂಗ್ ಪಾಪ ಅವ್ರೇನೋ ಇದಾದರು, ಇವರು ಹೆಂಗೋ ಬದುಕಿದ್ದಾರೆ ಆರಾಮಾಗೆ, ಪಾರ್ಕ್ ಇರ್ಕೊಂಡು ಓಡಾಡ್ಕೊಂಡು ಇರ್ಬೇಕು ಅಷ್ಟೇ. ಖರ್ಗೆ ಅವ್ರಿಗೆ ಏನು ಇದಿಲ್ಲ. ಅವ್ರಿಗೆ ಖರ್ಗೆ ಅವರು ಕೂಡ ಬೇಡ ಅಂತೀರಾ? ಬೇಡ ಸರ್, ಖರ್ಗೆ ಅವ್ರಿಗೂ ಬೇಡ. ಸರ್ ಈಗ ಮತ್ತೆ ನರೇಂದ್ರ ಮೋದಿ ಅವರು ಬರಬೇಕು ಅಂತ ಹೇಳ್ತಿದ್ರಲ್ಲ, 2 ಅವಧಿಗೆ ಪ್ರಧಾನಿ ಆಗಿದ್ರು. ಸೊ ಅವರ ಒಂದು ಅವಧಿಯಲ್ಲಿ ನೋಡಿದಂತ ಅಭಿವೃದ್ಧಿ ಕೆಲಸಗಳು ನೋಡಿ. ಇವಾಗ ಕಾಶ್ಮೀರಲ್ಲಿ ನಾವೇನೋ ಕಾಶ್ಮೀರ್ಗೆ ಹೋಗ್ಬೇಕು ಅಂದ್ರೆ ಇದಾಗೋದು, ಭಯ ಆಗೋದು. ಇವತ್ತಿನ ಕಾಶ್ಮೀರ್ಗೆ ಆರಾಮ ಇದೇ ರಾಹುಲ್ ಗಾಂಧಿ ಅವರು ಹೋಗಿ ಐಸ್ ಗೆಡ್ಡೆಲೆಲ್ಲ ಆಟ ಆಡ್ಕೊಂಡ್ ಬಂದ್ರು. ಅದೇ ತರ ಕಾಂಗ್ರೆಸ್ ಇದ್ದಾಗ ನಮ್ಗೆ ಆ ಫ್ರೀಡಮ್ ಇರಲಿಲ್ಲ. ಅಲ್ಲಿ 370 ತಂದು ತುಂಬ ಒಳ್ಳೇದಾಯಿತು. ಸುಪ್ರೀಂ ಕೋರ್ಟು ಇವ್ರಿಗೆ ಇದು ಮಾಡಿದ್ರು, ನಮ್ಮ BJP ಅವ್ರು ಮಾಡಿದ್ದು ಕರೆಕ್ಟೇ ಅಂತಲೇ ಇದು ಮಾಡಿದ್ರು. ಇವತ್ತು ನೋಡಿ ಕಾಶ್ಮೀರಲ್ಲಿ ಎಷ್ಟು ಎಕನಾಮಿಕ್ಸ್ ಇಂಪ್ರೂವ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ. ಒಂದು ಜಾಬ್ ಆಗಲಿ ನೋಡಿ, 10,000 ಜನಕ್ಕೆ 1 ಲಕ್ಷ ಜನ ಕೆಲಸ ಕೊಟ್ಟಿದ್ದಾರೆ ಅಲ್ಲಿ. ಇವತ್ತಿನ ಮೊದಲು ಗೌರ್ಮೆಂಟ್ ಕೆಲಸ ಅನ್ನೋದೇ ಅವ್ರಿಗೆ ಇರಲಿಲ್ಲ. ಇವತ್ತಿನ ಅವರೇ ಹೋಗ್ಲಿತ್ತಿದ್ದಾರೆ. ಇವತ್ತು ನೋಡಿ POKನೇ ಅವರೇ ನಮಗೆ ಇಂಡಿಯಾಗೆ ಸೇರ್ಕೊಬೇಕು ಅಂತ ಇದೆ. ಅಲ್ಲಿಗೆ ಮೋದಿ ಏನು ಅಂತ ಅವರೇ ಗೊತ್ತು. ಇವಾಗ ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟರ್ನೇ ಮೋದಿಗೆ ಇದು ಮಾಡಿದ್ರು, ಅಲ್ಲಿ ಹೊಗಳಿದ್ರು. ಅದರಿಂದ ನಮ್ಮಲ್ಲಿ ಏನಂದರೆ ಮೋದಿ ಮಾಡ್ತಾ ಇರೋದು ಫುಲ್ ಇಡೀ ಮುಸ್ಲಿಮ್ ಆಗಲಿ ಹಿಂದೂ ಕ್ರಿಶ್ಚಿಯನ್ಸ್ ಆಗಲಿ ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಅವರೇನೋ ಬರೀ ಹಿಂದೂಗೆ ಮಾಡ್ತಾ ಇಲ್ಲ. ಇಲ್ಲಿ ಸುಮ್ಮನೆ ಇವರೇ ಬೇರೆ ಪಕ್ಷದವರು ಆ ಇಂಡಿಯಾ ಅಂತ ಇದೆಯಲ್ಲ, ಇವಾಗ ಇಂಡಿಯಾ ಅಂತ ಮಾಡಿದಾರಲ್ಲ, ಅವರು ಏನಂದರೆ ಎಲ್ಲ ದುಡ್ಡು
10 ಲಕ್ಷ ಕೋಟಿ ಇವತ್ತಿನ ದಿನ ಅವರೆಲ್ಲ ಹೊಡೆದಿರೋದು ಅವಾಗ ಅವ್ರ ಸರ್ಕಾರದಲ್ಲಿ. ಅದನ್ನೆಲ್ಲ ಇವ್ರು ತೆಗಿತಾ ಇದ್ದಾರಲ್ಲ, ಅದಕ್ಕೆ ಅವ್ರಿಗೆ ಏನಾರ ಇದು ಬಂದರೆ CBI ಎಂಕ್ವೈರಿ ಎಲ್ಲ, ಇವಾಗ DK ಶಿವಕುಮಾರ್ದು ನೋಡಿ CBI ಎಂಕ್ವೈರಿನೇ ಇದು ಮಾಡಿದ್ರು. ಆ ಥರ ಇವ್ರು ಮಾಡೋಣ ಅಂತ ಎಲ್ಲ, ಅದಕ್ಕೋಸ್ಕರ ಅವ್ರು ಕಾಯ್ತಾ ಇದ್ದಾರೆ. ಒಂದು ಚಾನ್ಸ್ ಕೊಟ್ಬಿಟ್ರೆ ಅವರೆಲ್ಲ ಆರಾಮಾಗಿ ಅವ್ರ ಕೇಸೆಲ್ಲ ಸಾಲ್ವ್ ಮಾಡ್ಕೊಂಬಿಡೋಣ ಅಂತ ಅವ್ರು ಆಲ್ ಇಂಡಿಯಾ ಅಮೌಂಟ್ ಅವ್ರ ಪಕ್ಷಗಳು ಕಾಯ್ತಾ ಇದ್ದಾರೆ. ಇದನ್ನ ಅಷ್ಟೇ, ಇನ್ನೇನಿಲ್ಲ ಸರ್. BJP NDA ಮತ್ತೆ ಅಧಿಕಾರಕ್ಕೆ ಬರಬಾರ್ದು ಅಂತ ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ, INDI ಅಂತ. ಈ ಒಂದು ಮೈತ್ರಿಕೂಟದ ಬಗ್ಗೆ ಈ ಮೈತ್ರಿಕೂಟದಲ್ಲಿ ನೋಡಿ, ಲಲ್ಲು ಪ್ರಸಾದ್ ಮೈತ್ರಿಕೂಟ ಅವ್ರದ್ದು ಏನು ಕೇಸ್ ಇದೆ ನೀವೇ ನೋಡಿ, ಜೈಲಿಗೆ ಹೋಗಿ ಬಂದಿದ್ರು. ಅಲ್ಲಿ ಇರೋದು ಮೈತ್ರಿಕೂಟಲ್ಲಿ ಒಬ್ಬರೇ, ನಿತೀಶ್ ಕುಮಾರ್ ಒಬ್ರು ಬಿಟ್ಟು ಇನ್ನು ಯಾರು ಇಲ್ಲ. ಮಮತಾ ಬ್ಯಾನರ್ಜಿ ಅವರು ಒಳ್ಳೆಯವರೇ, ಅವ್ರು ಕೆಲಸ ಮಾಡಿದ್ದಾರೆ. ಆದರೆ ಅವ್ರ ಜೊತೆ ಇರೋರು ನೆಫ್ಯೂ ಎಲ್ಲ ಅವರು ಎಲ್ಲ ಹಗರಣನೇ, ಆಯಿತಾ. ಇನ್ನು ಬೇರೆಯವರು ನೀವು ನೋಡಿ ಎಲ್ಲ ಅವ್ರದ್ದೆಲ್ಲ ಕೇಸ್ ಇರೋರೆ. ತಮಿಳ್ನಾಡು ಸ್ಟಾಲಿನ್ ಅವ್ರ ಮನೆಯವ್ರದ್ದೆಲ್ಲ ಕೇಸ್ ಐತೆ. ಅದು ಹೆಂಗೆ ಹೋಗಿ ಇವರು ಓಟ್ ಹಾಕಿ ಅಂತ ಕೇಳ್ತಾರೆ, ನನಗೆ ಗೊತ್ತಾಗಲ್ಲ. ಅದೇ ನೀವು NDA ಅಂತ ಬಂದಮೇಲೆ ಯಾರ್ದಾರ ಒಂದು ಏನಾರ ಇದಿದೆಯಾ ನೋಡಿ, ಮಾರ್ಕ್ಸು ಏನಾರ ಎಲ್ಲ ಗುಡ್ ಮಾರ್ಕ್ಸೇ ಇರೋದು, ಯಾವುದೂ ರಿಜೆಕ್ಟ್ ಇಲ್ಲ ಅವ್ರದ್ದು. ಸೊ ಈಗ ರಾಷ್ಟ್ರದಲ್ಲಿ ಈ ಮೈತ್ರಿ ಆದ್ರೆ ರಾಜ್ಯದಲ್ಲಿ BJP ಮತ್ತೆ JDS ಮೈತ್ರಿ. ರಾಜ್ಯದಲ್ಲಿ JDS BJP ಅಂದರೆ ಚೆನ್ನಾಗಿದೆ ಸರ್. ಅವರು ಒಂದು ಇದು ಮಾಡಿದ್ರೆ ಫುಲ್ಲು ನಮಗೆ 28 ಬರಬೇಕು ಅಂದ್ಬಿಟ್ಟೆ ಅದು ಪ್ಲ್ಯಾನ್ ಇದು ಮಾಡಿ. ಯಾಕಂದರೆ ಇವಾಗ ಕಾಂಗ್ರೆಸ್ ಅವರು ಬಿಟ್ಟಿರೋ ಫ್ರೀಗೆ ಜನಗಳು ಮೋಸ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಇಬ್ಬರು ಇದು ಮಾಡಿದ್ರೆ ಒಂದು ಇದು ಬರಲಿ ಅಂದ್ಬಿಟ್ಟು ಇದು ಮಾಡಿರೋದು. ಯಾಕಂದರೆ ಯಡಿಯೂರಪ್ಪ ಅವರು ಕೆಲಸ ಮಾಡಿದ್ದಾರೆ. ಇಲ್ಲಿ BJPಲಿ ಫುಲ್ ಒಂದಾಗಿರಬೇಕು. ಈ ಯತ್ನಾಳ್ ಅವರು ಬಾಯಿ ಬಂದಂಗೆ ಮಾತಾಡೋದು, ಇವ್ರದ್ದೆಲ್ಲ ಒಂದು ಸ್ವಲ್ಪ ಸ್ಟಾಪ್ ಮಾಡಬೇಕು. ಅವರು BJP ಅವರು ಇಲ್ಲಿರೋರಿಗೆ ಒಂದು ಸ್ವಲ್ಪ ಇದು ಹೇಳಬೇಕು. ಯತ್ನಾಳ್ಗೆ ಇವ್ರನ್ನೆಲ್ಲ ಮಾತಾಡೋದೆಲ್ಲ ಲೂಸ್ ಸ್ಟಾಕ್ ಎಲ್ಲ ಇದು ಮಾಡಬೇಕು. ಇಲ್ಲೂ ಅಷ್ಟೇ, ಯಡಿಯೂರಪ್ಪ ಇದ್ರೇ ಇಲ್ಲಿ BJP. ಅವ್ರದ್ದು ಲಿಂಗಾಯತರು ಓಟ್ ಆಗಲಿ ಇದಾಗಲಿ ಅವ್ರು ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಪಾಪ ಮಾಡಿದ್ದಾರೆ. ಅದರಿಂದ ಯಡಿಯೂರಪ್ಪನ ನೋಡ್ಕೊಂಡು ಆಗ್ತಾರೆ ಇಲ್ಲೂ. ಸರ್, ಈಗ ಕಾಂಗ್ರೆಸ್ ರಾಜ್ಯದಲ್ಲಿ ಅಷ್ಟು ಬಲಿಷ್ಠವಾಗಿದೆ ಅಂತ ಇವೆರಡು ಪಕ್ಷಗಳು BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿರೋದಾ? ಈಗ ವರ್ಕೌಟ್ ಆಗುತ್ತಾ ಈ ಒಂದು ಮೈತ್ರಿ ಪ್ಲಾನ್? ಸರ್, ವರ್ಕೌಟ್ ಆಗುತ್ತೆ. ಇಲ್ಲಿ ಇವರಿಬ್ಬರು ಕಾಂಗ್ರೆಸ್ ಅವರು ಏನು ಸ್ಟ್ರಾಂಗ್ ಇದೆ ಅಂತ ಮಾಡಿಲ್ಲ. ಇಲ್ಲೇ ಸಿದ್ದರಾಮಯ್ಯ ಇಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಏನಾರ ಕಾಂಗ್ರೆಸ್ ಏನಾರ ಗೆದ್ದರೆ DK ಶಿವಕುಮಾರ್ಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. DK ಶಿವಕುಮಾರ್ CM ಆಗ್ಬಿಡ್ತಾನೆ. ಅದಕ್ಕೆ ಸಿದ್ದರಾಮಯ್ಯ ಅವರೇನೆ ಬೇಡ BJPಗೆ ಓಟ್ ಹಾಕಿ ಅಂತ ಬೇಕಾದ್ರೆ ಹೇಳ್ತಾರೆ. ಅದೇ ಆಗೋದು ಇದು. ಅವಾಗ 28 ಗೆದ್ರೆ ಇದೇ ಸಿದ್ದರಾಮಯ್ಯನೇ ಇದು ಮಾಡ್ತಾರೆ ಇವರು. ಅಂತೂ ಇಂತೂ ಒಂದು 6 ತಿಂಗಳ ನಂತರ ವಿರೋಧ ಪಕ್ಷದ ನಾಯಕ ಹಾಗೇನೆ BJP ಪಕ್ಷದಿಂದ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ರು. ಈ ಆಯ್ಕೆಗಳ ಬಗ್ಗೆ ಏನು ಹೇಳ್ತೀರಾ? ಅದು ಡಿಲೇ ಆಗಿದೆ. ಏನಕ್ಕೆ ಅಂದರೆ ಇವಾಗ ನೋಡಿ, ಯತ್ನಾಳ್ ಅವ್ರನ್ನೆಲ್ಲ ನೋಡಿಕೊಂಡು ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಯಾಕಂದರೆ ಒಂದು ಲಿಂಗಾಯತರು ಓಟ್ ಬಿಲ್ ಅಂದ್ಬಿಟ್ಟು ವಿಜೇಂದ್ರ ಅವ್ರು ಮಾಡಿದ್ದಾರೆ. ಯೂತ್ ಅವ್ರು ನೋಡಿ ಎಲ್ಲೆಲ್ಲಿ ಹೋದ್ರು ಆ ಕಡೆ ಎಲ್ಲ ಗೆದ್ದಿದ್ದಾರೆ. KR ಪೇಟೆಗೆ ಹೋಗಿ ಓಡಾಡಿದ್ರು, ಅಲ್ಲಿ BJP ಇರಲಿಲ್ಲ, ಗೆದ್ದಿದ್ದಾರೆ. ಮೈಸೂರಲ್ಲಿ ಹೊರನಲ್ಲಿ ಓಡಾಡಿದ್ರೆ ಗೆದ್ದಿರೋರು. ಇಲ್ಲಿ ಸೋಮಣ್ಣನ ಮಗ ಇವರೆಲ್ಲ ಏನೇನೋ ಒಂದು ಸ್ವಲ್ಪ ಮಾತಾಡಿದಕ್ಕೆ ಅವರು ಅಲ್ಲಿ ಹೋಗ್ಲಿಲ್ಲ, ಅಷ್ಟೇ, ಇನ್ನೇನಿಲ್ಲ ಸರ್. ಅಂದ್ರೆ ಸರ್, ಈಗ ಈ ಪಕ್ಷದಲ್ಲೇ ಸ್ವಪಕ್ಷದಲ್ಲಿ BJPಯಲ್ಲಿ ಅಸಮಾಧಾನ ಎದ್ದಿದೆ. ಸೊ R ಅಶೋಕ್ ಅವರಿಗೆ ಮತ್ತೆ ವಿಜಯೇಂದ್ರ ಅವರಿಗೆ ಏನು ಒಂದು ಸ್ಥಾನಗಳನ್ನು ಕೊಟ್ಟರು, ಅದ್ರ ಬಗ್ಗೆ ಅಪಸ್ವರ ಎದ್ದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅಶೋಕ್ ಅವರು ನೋಡಿ ಅವಾಗ 6 ಸತಿ ಅವ್ರು ಉತ್ತರಾಳಿ ಕ್ಷೇತ್ರ ಬಂದು ದೊಡ್ಡ ಕ್ಷೇತ್ರ ಅದು. ಅಂಥ ಇದರಲ್ಲೇ ಕ್ಷೇತ್ರದಲ್ಲಿ ಅವರು ಅವಾಗ ಗೆದ್ದಿದ್ರು. ಅವಲಿಂದನೂ ಅವ್ರು RSS ಇದೆ, ಅವ್ರು ಕೊಟ್ಟಿದ್ದು ಒಳ್ಳೇದೇ ಆಯಿತು. ಇನ್ನು ವಿಜೇಂದ್ರಗೆ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಯೂತ್ಸ್ ಒಂದು ಇದಾಗಲಿ, ಆಮೇಲೆ ಇವರು ಒಂದು ಸ್ವಲ್ಪ ಎಲ್ಲರೂ ಇದು ಮಾಡ್ತಾರೆ, ಜನನ ಸೇರಿಸ್ಕೊತಾರೆ. ಅದರಿಂದ ವಿಜೇಂದ್ರಗೆ ಮಾಡಿದ್ದು ಒಳ್ಳೇದೇ. ಇನ್ನು BJPಲಿ ಯಾರೂ ಇಲ್ಲ. ಇವಾಗ ಯತ್ನಾಳ್ನ ಇವಾಗ ಆಪೋಸಿಷನ್ ಇದು ಮಾಡಿದರೆ ಇದು ಮಾಡೋಕ್ಕಾಯ್ತಾ ಇರಲಿಲ್ಲ. ಅವರು ಯಾವಾಗಲೂ ಗಲಾಟೆ ಮಾಡೋದು. ಯತ್ನಾಳ್ಗೆ ಅವ್ರಿಗೆ ಏನು ಇದಿಲ್ಲ ಅವ್ರಿಗೆ. ಸುಮ್ಮನೆ ಅವ್ರು ವಿಜಯಪುರದಲ್ಲೇ ಇವಾಗ ಅವ್ರು ಓಡಾಡಿದ್ರಲ್ಲ MLAಗಳು, ಯಾರು ಗೆದ್ರು? ಯತ್ನಾಳ್ ಕಡೆ ಎಲ್ಲ ಸೋತರು. ಆ ಯತ್ನಾಳ್ ಏನಂದರೆ ಅಲ್ಲಿ ಹಿಂದೂ ಓಟ್ ಇದೆ, ಅದರಿಂದ ಗೆಲ್ತಾ ಇದ್ದಾರೆ. ಅವ್ರು ಬಂದು ಯತ್ನಾಳ್ ಇಲ್ಲೆಲ್ಲಾರ ಬಂದು ನಿಂತ್ಕೊಳ್ಳಿ, ಬೆಂಗಳೂರಲ್ಲಿ ಎಲ್ಲಾರ ಬಂದು ನಿಂತ್ಕೊತಾರ ನೋಡಲಿ, ಗೆಲ್ಲಿ, ಅವಾಗ BJP ಅವ್ರಿಗೆ ಕೊಡಲಿ, ಅವ್ರಿಗೆ ಅಪೋಸಿಟ್ ಆ ಥರ ಮಾಡಿ. ಸರ್, ಹಾಗಿದ್ರೆ ಈ 2 ಆಯ್ಕೆಗಳು ನಿಮ್ಮ ಪ್ರಕಾರ ಸಮಂಜಸವಾಗಿದೆ ಅಂತ? ಚೆನ್ನಾಗಿದೆ ಸರ್. ಅಶೋಕ್ ಅವರು ಒಳ್ಳೇದೇ, ವಿಜೇಂದ್ರನೂ ಒಳ್ಳೇದೇ. ಇದರಿಂದ BJP ಇಲ್ಲಿ ಕರೆಕ್ಟಾಗಿ 28 ಬಂದೇ ಬರುತ್ತೆ. JDS ಇವರು 2 ಕಮಾನ ಇದೆ, ಬಂದೇ ಬರುತ್ತೆ ಸರ್. ಲೋಕಸಭೆಗಿಲ್ಲ ಸರ್. ಅವ್ರದ್ದು ಹೋದ್ಸತಿ 43 ಬಂದಿದ್ದು, ಇವಾಗ ಒಂದು 60 ಬರ್ಬೋದು ಅಷ್ಟೇ, ಕಾಂಗ್ರೆಸ್ ಅವರು ಅಷ್ಟೇ. ಈಗ ರಾಜ್ಯದಲ್ಲಿ ಇಬ್ಬರ ಆಯ್ಕೆ ಲೋಕಸಭೆಗೆ ಪ್ಲಸ್ ಆಗುತ್ತೆ ಅಂತೀರಾ? ಯಾವುದು ಹೌದು BJP ಪ್ಲಸ್ ಆಗುತ್ತೆ ಸರ್. ಆಮೇಲೆ ಕುಮಾರಸ್ವಾಮಿ ಮತ್ತು ಇವರು ಕಮ್ಮ ಇದು ಮಾಡಿದಕ್ಕೂ ಪ್ಲಸ್ ಆಗುತ್ತೆ. ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ ಹೇಗಿದೆ ಅಂತೀರಾ? ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿ, CM ಆಗಿ ಸಿದ್ದರಾಮಯ್ಯನವರು ಕಾರ್ಯವರ್ತರಾಗಲಿ, ಸಿದ್ದರಾಮಯ್ಯ ಅವರು ಅವಾಗ ಮಾಡೋರು ಓದಿದ್ರಲ್ಲಿ ಇದ್ದಿದ್ದು ಕೆಲಸ ಮಾಡಿ CM ಆಗಿ. ಈ CM ಅಲ್ಲಿ ಏನು ಮಾಡಿಲ್ಲ ಅವರು. ಅವ್ರ ಹತ್ರ ದುಡ್ಡೇ ಇಲ್ಲ. ಅವರು ಏನು ಮಾಡ್ತಾರೆ? ರೋಡ್ಗಳು ನೋಡಿ ಹೆಂಗಿದೆ ಹಂಗೆ ಇದೆ, ಆಯಿತಾ. ನೀವು ಎಲ್ಲರ ಇವಾಗ ಇದಾಗಿದ್ದಾರೆ. ಮಾರ್ಕೆಟ್ಗೆ ಹೋಗಿ ಇವತ್ತು ಮಟ್ಕ ನಡೀತಾ ಇದೆ.
ಆಯ್ತಾ, ಎಲ್ಲ ಥರನೂ ನಡೀತಾ ಇದೆ. ಇವಾಗ ರೇಸ್ ಕೋರ್ಸು ಅಂತಾರೆ, ಮುಚ್ಚಲಿಲ್ಲ. ಪ್ರತಿಯೊಂದು ರೇಸ್ ಕೋರ್ಸಲ್ಲೂ ಆರಾಮಾಗಿ 500 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಬಿಡ್ತಾರೆ. ಕಾಂಗ್ರೆಸ್ ಬಂದಮೇಲೆ ಆರಾಮಾಗಿ ಎಲ್ಲ ಚೆನ್ನಾಗಿ ಬುಕ್ಕಿಯವರೆಲ್ಲ ಒಳ್ಳೊಳ್ಳೆ ಇದು ಮಾಡ್ತಾವ್ರು. ಕಾಂಗ್ರೆಸ್ ಬಂದಿದ್ದಕ್ಕೆ ಎಲ್ಲ ಚೆನ್ನಾಗಿ ಆಕ್ಟಿವೇಶನ್ ಬೇರೆ ಥರ ನಡೀತಾ ಇದೆ ಅಷ್ಟೇ ಇಲ್ಲಿ. ಸರ್ ಹಾಗಾದ್ರೆ ಈಗ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ಗ್ಯಾರಂಟಿ ಯೋಜನೆ ಏನಿಲ್ಲ, ಅದು MP ಎಲೆಕ್ಷನ್ ತನಕ ಅವರೇ ಹೇಳಿದಾರಲ್ಲ, ಇದೇ DK ಶಿವಕುಮಾರ್ ಹೇಳಿದಾರಲ್ಲ, MP ಎಲೆಕ್ಷನ್ಗೆ ನೀವು ವೋಟ್ ಹಾಕ್ತಾರೆ ನಿಮ್ಗೆ ಇವೆಲ್ಲ ಗ್ಯಾರಂಟಿ, ಇಲ್ಲಾಂದ್ರೆ ವಾಪಸ್ ತೊಗೊತೀವಿ ಎಂದಿದಾರಲ್ಲ, ಅಷ್ಟೇ, ಅದು ಇನ್ನೇನಿಲ್ಲ. ಸರ್ ಈ ಪಂಚ ಯೋಜನೆಗಳು ಅಂತಲ್ಲ, ಬೇರೆ ಉಳಿದಂತೆ ಬೇರೆ ಬೇರೆ ಉಚಿತ ಯೋಜನೆಗಳನ್ನ ಬೇರೆ ಪಕ್ಷಗಳು ಕೂಡ ಈ ಪಂಚರಾಜ್ಯ ಚುನಾವಣೆಯಲ್ಲೆಲ್ಲ ಘೋಷಣೆ ಮಾಡಿದ್ರು, ಎಲ್ಲ ಪಕ್ಷಗಳು ಕೂಡ. ಅದು ಎಲ್ಲ ಸೆಂಟ್ರಲ್ಗೆ ಅಂತ ಮಾಡಿದ್ದು. ಅದು ಇವ್ರು ಮಧ್ಯಪ್ರದೇಶಲ್ಲಿ ಮಾತ್ರ ಅದು 1000 ರೂಪಾಯಿ ಇದನ್ನ ಮಾಡಿದ್ದು ಅಷ್ಟೇ ಹೊರತು ಇನ್ನು ಬೇರೆ ಕಡೆ ಯಾವುದು ಮಾಡಲಿಲ್ವಲ್ಲ. ರಾಜಸ್ಥಾನಲ್ಲಿ ಎಲ್ಲಿ ಮಾಡಿದ್ದಾರೆ? ಮಾಡಿಲ್ವಲ್ಲ. ರಾಜಸ್ಥಾನಕ್ಕೆ ಗೆದ್ದಲ್ಲ, ಅಲ್ಲೂ ಮಾಡಲಿಲ್ಲ. ಛತ್ತೀಸ್ಗಢಲ್ಲಿ ಅಲ್ಲಿ ಅವ್ನು ಯಾರೋ ಗ್ಯಾಂಬ್ಲಿಂಗ್ ಮಟ್ಕ ನಡೆಸಿದ ಮಾಧುಸ್ವಾಮಿ ಅನ್ನೋನು, ಅವನೇ CMನ ಇದು ಮಾಡಿ CM ಕ್ಲೋಸ್ ಇದ್ದ ಅವನು, ಅಂಥವನ್ನೇ ಅಲ್ಲಿ ನೋಡಿ ಸೋಲ್ಸ್ದ್ರಲ್ಲಿ. ಇವಾಗ ನೋಡಿ ಮಾಧುಸ್ವಾಮಿ ಕಡೆಯವರು ಅರೆಸ್ಟ್ ಆದ್ರಲ್ಲ, ಗೆದ್ದಿದ ತಕ್ಷಣ ದುಬೈಲಿ ಅರೆಸ್ಟ್ ಆದ್ರು. ಕೆಲವೊಂದ್ ಕಡೆ ಈಗ ಕಾಂಗ್ರೆಸ್ ಮಾಡಿದಂತ ಯೋಜನೆಗಳು ಉಚಿತ ಯೋಜನೆಗಳು ಬೇರೆ ಪಕ್ಷಗಳಿಗೂ ಮಾದರಿ ಆಯ್ತಾ ಅಂತ, ವರ್ಕ್ ಆಗುತ್ತೆ ಇದು ಹಿಂಗ್ ಮಾಡಿದ್ರೆ? ಇಲ್ಲ ಸರ್, ಇವೆಲ್ಲ ಸುಮ್ಮನೆ ಅವೆಲ್ಲ ಮಾಡಬಾರ್ದು, ಅವೆಲ್ಲ ಮಾಡೋದು ತಪ್ಪು, ಮಾಡಕ್ ಹೋಗ್ಬಾರ್ದು. ಯಾರು ಕೇಳಿಲ್ಲ, ಜನ ಕೇಳಿಲ್ಲ, ಏನೋ ಹಳ್ಳಿ ಕಡೆ ಗೊತ್ತಿಲ್ಲದೆ ಏನೋ ಇದಾಕ್ಬಿಟ್ರು ಓಟು. ಇನ್ನೆಲ್ಲ ಬುದ್ಧಿವಂತರು ಅವರೇ ಅನುಭವಿಸ್ತಾ ಇದ್ದಾರೆ. ಇವತ್ತಿನ ದಿನ ನೋಡಿ ಬಸ್ಸು ನೋಡಿ ಡೈಲಿ ಓಡಾಡಕ್ಕಾಗಲ್ಲ, ಪಾಪ ಸ್ಕೂಲ್ ಮಕ್ಳು ಓಡಾಡಕ್ಕಾಗಲ್ಲ, ಎಲ್ಲ ಈ ತರ ಮಾಡಿ ತಪ್ಪು ಮಾಡಿದ್ದಾರೆ. ನಿಮ್ ಪ್ರಕಾರ ಉಚಿತ ಯೋಜನೆಗಳು ಬೇಡವಾಗಿತ್ತು. ಇನ್ ಕೇಸ್ ಉಚಿತ ಯೋಜನೆಗಳು ಇರೋದೇ ಆದ್ರೆ ಯಾವ ಕ್ಷೇತ್ರದಲ್ಲಿ ಇದ್ರೆ ಒಳ್ಳೇದು? ಯಾವ ಕ್ಷೇತ್ರ ಬೇಡ ಸರ್, ಯಾವ ಉಚಿತನೂ ಬೇಡ, ಯಾರು ಬೇಡ, ಎಲ್ಲ ಇದು ಮಾಡಿ. ಅದು ಬದಲು ಇನ್ನು ಗ್ಯಾಸ್ ಕಮ್ಮಿ ಮಾಡಲಿ, ಇಡೀ ಇದರಲ್ಲಿ ಏನಿದೆ ಬೇಕಾದ್ರೆ ಬಡವ್ರಿಗೆ ರೇಷನ್ಸ್ ಕೊಡಲಿ, ಇದು ಅಗ್ರಿಕಲ್ಚರ್ಸ್ ಬೇಕಾದ್ರೆ ಇಂಪ್ರೂವ್ ಮಾಡಲಿ, 24 ಗಂಟೆ ಕರೆಂಟ್ ಕೊಡಲಿ ಬೇಕಾರೆ, ಪಾಪ ಪಂಪ್ ಸೆಟ್ ಅವ್ರಿಗೆ ಆ ಲೋನ್ ವೇವ್ ಮಾಡಲಿ ಬೇಕಾರೆ, ಅವ್ರಿಗೆ ಮಾಡಲಿ, ಅಗ್ರಿಕಲ್ಚರ್ ಮಾಡಲಿ, ಎಜುಕೇಶನ್ ಮಾಡಲಿ. ಎಲ್ಲ ಕೇಳೋದು ಹೆಚ್ಚಿನದಾಗಿ ಸಾರ್ವಜನಿಕರು ಕೇಳೋದು, ಜನರು ಕೇಳೋದೇನಂದ್ರೆ ಇದು ಆರೋಗ್ಯ ಮತ್ತೆ ಅಗ್ರಿಕಲ್ಚರ್ ಅಂಡ್ ಎಜುಕೇಶನ್, ಈ ಮೂರದಕ್ಕೆ ಒಂದು ಒತ್ತು ಕೊಡ್ಲಿ ಅನ್ನೋದು ಕೇಳ್ತಾರೆ. ಸೊ ಒಟ್ಟಾರೆಯಾಗಿ ಗಮನಿಸೋದಾದ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಅಂತ ತಾವು ಅನ್ಕೋತೀರಾ ಸರ್? ನಮಗೆ ಮೇನ್ ಬಂದು ಅಗ್ರಿಕಲ್ಚರ್ದೇ, ನಮ್ಗೆ ಮೇನ್ ಎಕನಾಮಿಕ್ಸ್ ಇರೋದೇ ಅಗ್ರಿಕಲ್ಚರ್. ನೋಡಿ ಚೈನಾದಲ್ಲಿ ಏನೇ ಮಾಡಿದ್ರು ಎಕನಾಮಿಕ್ಸಲ್ಲಿ ಅವ್ರದ್ದು ಅಗ್ರಿಕಲ್ಚರಲ್ಲೇ ಜಾಸ್ತಿ, ಇಸ್ರೇಲ್ ಆಗಲಿ ಆ ಥರ. ಇಲ್ಲೂ ನಮಗೆ ರೈತರುಗಳಿಗೆ ಇದು ಮಾಡಬೇಕು ಸರ್. ಪಾಪ ನಾವು ಇಲ್ಲಿ ಸಿಟಿಲಿ ಇರ್ತೀವಿ, ರೈತರುಗಳಿಗೆ ಇಂಪ್ರೂವ್ ಮಾಡಿ, 24 ಗಂಟೆ ಕರೆಂಟ್ ಕೊಡಬೇಕು, ಅವ್ರಿಗೆ ನೀರು ಕೊಡಬೇಕು, ಇವೆಲ್ಲ ಮಾಡ್ಬೇಕು ಸರ್. ಅವ್ರಿಗೆ ಒಳ್ಳೇದಾದರೆ ನಾವು ಒಳ್ಳೇದಾಗ್ತೀವಿ. ರೈತರೇ ಮೇನ್ ಇಲ್ಲಿ. ಸಾಫ್ಟ್ವೇರ್ ಇಲ್ಲಕ್ಕಿಂತ 60% ಎಕನಾಮಿಕ್ಸ್ ಬರೋದೇ ಅಗ್ರಿಕಲ್ಚರಲ್ಲಿ. ಯಾಕೆ ಮೇನ್ ಅಗ್ರಿಕಲ್ಚರೇ ಕೊಡಬೇಕು.